ಅರುಣಾಚಲೇಶ್ವರ ಹರ್ಬಲ್ ಕೇರ್ ಅರ್ಪಿಸುವ ದೈವಿಕ ಚಿಕಿತ್ಸೆ. ನಮ್ಮ ಪೂರ್ವಜರು ಎನ್ನುವರು ನಮ್ಮ ಜೀವನಾಧಾರವನ್ನು ಹಂತ ಹಂತವಾಗಿ ಕಟ್ಟಿದವರು. ಅವರ ಕಾಲದಲ್ಲಿ ಕಲೆ, ವ್ಯವಸಾಯ, ಸಂಪ್ರದಾಯ ಹೀಗೆ ಎಲ್ಲ ವಲಯದಲ್ಲೂ ಉನ್ನತವಾಗಿ ಬೆಳೆದವರು. ಅದರಿಂದಾಗಿಯೇ ಅವರು ಸಂತೋಷವಾಗಿ ಮನಃಶಾಂತಿಯ ಜೊತೆಗೆ ಆರೋಗ್ಯವಂತರಾಗಿ ದೀರ್ಘ ಆಯಸ್ಸಿಂದಲೂ ಜೀವಿಸುತ್ತಿದ್ದರು. ಆದರೆ ಇಂದಿನ ನಮ್ಮ ಜೀವನ ಶೈಲಿಯನ್ನು ನಾವು ಗಮನಿಸಿ ನೋಡಿದರೆ ಇದರಿಂದ ನಮಗಾದ ನಷ್ಟವನ್ನು ನಾವು ಗಮನಿಸಬಹುದು. ನಾವು ತಿನ್ನುವ ಆಹಾರ, ವಾಸ ಮಾಡುವ ವಾಸಸ್ಥಾನ ಇದೆಲ್ಲದರ ಕಾರಣದಿಂದಾಗಿ ಇಂದು ನಾವು ಆರೋಗ್ಯಹೀನರಾಗಿ ಕಡಿಮೆ ಆಯಸ್ಸಿನ ಜೀವನವನ್ನು ನಡೆಸುವವರಾಗಿ, ನಮ್ಮ ದೇಹದಲ್ಲಿ ಅನಾರೋಗ್ಯ ಎನ್ನುವುದು ವಾಯು ಮಾಲಿನ್ಯದಿಂದಾಗಿ, ಪಿತ್ತ ಎನ್ನುವುದು ಅಗ್ನಿಯಿಂದ ಉಂಟಾಗುವ 4 ಬಗೆಯ ರೋಗಗಳು, ಕಫ ಎನ್ನುವುದು ನೀರಿನಿಂದ ಉಂಟಾಗುವ 96 ಬಗೆಯ ರೋಗಗಳು ಎಂದು ಹಿಂದಿನ ಋಷಿಮುನಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾಟಿ ಔಷಧವು ಇಂತಹ ವಿಷಯದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಈ ನಮ್ಮ ದೇಹದಲ್ಲಿ ಪ್ರಾಣವನ್ನು ಉಳಿಸಿಕೊಳ್ಳಲು ಕಾಡಲ್ಲಿ ಬೆಳೆಯುವ ಔಷಧಗಳು, ನಾವು ಸೇವಿಸುವ ಆಹಾರ ಇವುಗಳೇ ಪರಿಹಾರ. ಆಹಾರವೇ ಔಷಧ, ಔಷಧವೇ ಆಹಾರ ಎನ್ನುವುದು ಸತ್ಯ. ಈ ಬಗೆಯಲ್ಲಿ ನಾಟಿ ಔಷಧಕ್ಕೆ ಇದು ಅಡಿಪಾಯವಾಗಿದೆ. ರೋಗಕ್ಕೆ ಔಷಧಿಯನ್ನು ಕೊಡುವ ಬದಲು ರೋಗದ ಹಿಂದಿರುವ ಕಾರಣವನ್ನು ತಿಳಿದು ಚಿಕಿತ್ಸೆಯನ್ನು ನೀಡುವುದು ನಾಟಿ ಔಷಧಿಯ ವಿಶೇಷತೆ. ಆ ರೀತಿಯಾಗಿ 3 ತಲೆಮಾರಿನಿಂದ ಪರಂಪರೆಯಾಗಿ ನಾಟಿ ಚಿಕಿತ್ಸೆ ನೀಡುವ ಅನುಭವವುಳ್ಳ ನಾಟಿ ವಿದ್ಯೆಯ ಕುಟುಂಬಕ್ಕೆ ಸೇರಿದ ವೈದ್ಯರತ್ನ ಲಯನ್ ಎಂ ಪಳನಿ ಹಲವು ಬಿರುದುಗಳನ್ನು ಪಡೆದು ಆಶಾಜ್ಯೋತಿಯಾಗಿ ಬೆಳಗುತ್ತಿದ್ದಾರೆ. ಅವರ ದೈವಿಕ ನಾಟಿ ಚಿಕಿತ್ಸೆಯ ಸಹಾಯದಿಂದ ಲಾಭ ಪಡೆದ ರೋಗಿಗಳು ಲಕ್ಷಾಂತರ ಜನರು. ರೋಗಿಗಳಿಗೆ ಏನು ರೋಗ ಎಂದು ಕೇಳದೆ ನಾಡಿ ಹಿಡಿಯುವ ಮುಖಾಂತರ ರೋಗವನ್ನು ಕಂಡುಹಿಡಿದು ಋಷಿಗಳ ಹಾಗೆ ಚಿಕಿತ್ಸೆ ನೀಡುವಲ್ಲಿ ಪಂಡಿತರು. ಅದರಿಂದಾಗಿಯೇ ಶ್ರೀ ಅರುಣಾಚಲೇಶ್ವರ ಹರ್ಬಲ್ ಕೇರ್ ಅರ್ಪಿಸುವ ದೈವಿಕ ಔಷಧ. ವೀಕ್ಷಕರಿಗೆಲ್ಲ ನಮಸ್ಕಾರ. ಅರುಣಾಚಲೇಶ್ವರ ಹರ್ಬಲ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮಕ್ಕಳೇ ಇಲ್ಲದೆ ಇರೋ ಜನರಿಗೆ ಮಕ್ಕಳ ಭಾಗ್ಯ ಕಲ್ಪಿಸಿಕೊಟ್ಟಿರೋ ಎಂ ಪಳನಿ ಅವರು ನಮ್ ಜೊತೆ ಇದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಅನು. ಈಗ ಹೇಳ್ಬೇಕಂದ್ರೆ ಮಕ್ಕಳನ್ನ ಪಡೆಯೋ ವಿಷಯವನ್ನ ನೋಡೋದಾದ್ರೆ ಗಂಡಿಗೂ ಪಾಲಿದೆ, ಹೆಣ್ಣಿಗೂ ಪಾಲಿದೆ. ಗಂಡು ಹೆಣ್ಣು ಒಂದಾದ್ರೇನೆ ಮಕ್ಕಳನ್ನ ಹೆರೋದಕ್ಕೆ ಸಾಧ್ಯ ಅನ್ನೋದು. ಮಕ್ಕಳು ಆಗದೆ ಇರೋದಕ್ಕೆ ಹೆಂಗಸರಲ್ಲಿ ಅಷ್ಟೇ ಸಮಸ್ಯೆ ಇದೆಯಾ ಅಥವಾ ಗಂಡಸರಲ್ಲಿನೂ ಸಮಸ್ಯೆ ಇದೆಯಾ? ಅದ್ರ ಬಗ್ಗೆ ತಿಳಿಸ್ತೀರಾ? ಮಕ್ಕಳ ಭಾಗ್ಯ ಅಂದ್ರೆ ಗಂಡಸರಿಗೂ ಪಾಲಿದೆ, ಹೆಂಗಸರಿಗೂ ಪಾಲಿದೆ. ಗಂಡಿಲ್ಲದೆ ಹೆಣ್ಣಿಲ್ಲ, ಹೆಣ್ಣಿಲ್ಲದೆ ಗಂಡಿಲ್ಲ. ಇಬ್ರೂ ಸೇರಿದ್ರೇನೆ ಮಗು. ಇದುವೇ ಪ್ರಕೃತಿಯ ನಿಯಮ. ತುಂಬಾ ಜನ ಗಂಡಸರಿಗೆ ಮಗು ಭಾಗ್ಯಕ್ಕೆ ತೊಂದರೆ ಇದೆಯಾ ಅನ್ನೋದೇ ನಿಮ್ಮ ಪ್ರಶ್ನೆ. ಗಂಡಸರಿಂದ ತೊಂದರೆ ಇರ್ಬೋದು ಅನ್ನೋದೇ ನಿಮ್ಮ ಪ್ರಶ್ನೆ. ಖಂಡಿತವಾಗ್ಲು. ಈಗ 100 ಜನನ್ನ ಮದುವೆ ಮಾಡಿದ್ವಿ ಅಂದ್ರೆ ಆ 100 ಜನದಲ್ಲಿ 60% 70% ಜನಕ್ಕೆ ಮದುವೆ ಆಗತ್ತೆ. ಅದರಲ್ಲೂ ಒಂದು 60-70 ಜನ ತೊಂದರೆಗೆ ಹಾಳಾಗೋದು ಯಾರು ಅಂತ ನೋಡಿದ್ರೆ, ಹೆಣ್ಣ ಗಂಡ ಅಂತ ನೋಡಿದ್ರೆ ಅದೂ ಗಂಡೆ. ಹೆಣ್ಮಕ್ಳನ್ನ ನೋಡಿದ್ರೆ 25-30% ಅಷ್ಟೇ. ಗಂಡಸರಿಗೆ ನೋಡಿದ್ರೆ 40% 50% ಕೊರತೆ ಇರುತ್ತೆ. ಏನ್ ಕೊರತೆ ಅಂತ ನೋಡಕ್ ಹೋದ್ರೆ ಅದು ಬಂದು ಮೊದಲು ಮಗು ಉತ್ಪತ್ತಿಯಾಗೋ ಜೀವಾಣುಗಳ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಗಂಡಸರಿಗೆ ಜೀವಾಣುಗಳು ಕಮ್ಮಿ. ಪರ್ಸೆಂಟೇಜ್ ಎಷ್ಟು ಅಂತ ನೋಡಕ್ ಹೋದ್ರೆ ಲ್ಯಾಬ್ ರಿಪೋರ್ಟ್ ಅಲ್ಲಿ 60 ಮಿಲಿಯನ್ ಇಂದ 150 ಮಿಲಿಯನ್ ವರೆಗೂ ಒಬ್ಬ ಗಂಡಸರಿಗೆ ಜೀವಾಣುಗಳು ನಾರ್ಮಲ್. ಆ ತರ ಎಲ್ಲಾ ಗಂಡಸರು ಇದ್ದಾರಾ? ಹಂಗಂತ ನೋಡಿದ್ರೆ ಕೆಲವು ಗಂಡಸರಿಗೆ ಮದುವೆ ಆದ ಕೂಡ್ಲೆ ಮಗು ಆಗ್ಬಿಡುತ್ತೆ. ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಈ ಮಕ್ಕಳೇ ಇಲ್ದೇ ಇರೋರ್ಗೆ ಜೀವಾಣುಗಳ ಪರ್ಸೆಂಟೇಜ್ ಕಡಿಮೆ ಆದ್ರೆ ಮಕ್ಕಳಾಗಲ್ಲ. ಉದಾಹರಣೆಗೆ 60 ಮಿಲಿಯನ್ ಇಂದ 150 ಮಿಲಿಯನ್ ತನಕ ವೀರಾಣುಗಳು ಇರಬೇಕು. ಮಾರ್ಟಾಲಿಟಿ ನೋಡಿದ್ರೆ 80% ಆಕ್ಟಿವ್ ಆಗಿರ್ಬೇಕು. ಈ 80% ಮಾರ್ಟಾಲಿಟಿಲಿ ಸ್ವಲ್ಪ ಕಡಿಮೆ ಆದ್ರೂ, ಮಿಲಿಯನ್ ಅಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ಅವ್ರಿಗೆ ಮಕ್ಕಳಾಗೋದಿಲ್ಲ. ಇದು ವೈಜ್ಞಾನಿಕವಾಗಿ ತಿಳಿದು ಬಂದಿರೋ ವಿಷಯ. ಇದು ಲ್ಯಾಬ್ ಮುಖಾಂತರ ಬಂದಿರುವಂತ ರಿಪೋರ್ಟ್. ಆದ್ರೆ ತುಂಬಾ ಗಂಡಸರಿಗೆ ಜೀವಾಣುಗಳು 1 ಮಿಲಿಯನ್ ಇರುತ್ತೆ, ಜೀವಾಣುಗಳು 5 ಮಿಲಿಯನ್ ಇರುತ್ತೆ, ಜೀವಾಣುಗಳು 10 ಮಿಲಿಯನ್ ಇರುತ್ತೆ, ಇನ್ ಕೆಲವರಿಗೆ 20 ಮಿಲಿಯನ್ ಇರುತ್ತೆ. ಹೀಗೆ ಮಕ್ಕಳಿಲ್ದಿರೋ ಗಂಡಸರಿಗೆ ಚೆಕ್ ಮಾಡಿದ್ರೆ ಮತ್ತೆ ಯಾಕೆ ಅವ್ರಿಗೆ ಜೀವಾಣುಗಳು ಕಡಿಮೆ ಇದೆ? ಏನ್ ಕಾರಣ? ಯಾಕೆ ಎಲ್ರಿಗೂ ಮಕ್ಕಳಾಗುತ್ತೆ, ಇವ್ರಿಗೆ ಮಾತ್ರ ಮಕ್ಕಳಾಗೋದಿಲ್ಲ ಅಂದ್ರೆ ಇವರಲ್ಲಿರೋ ಅಭ್ಯಾಸ ಬಲಗಳೇ. ನಾನು ಎಷ್ಟೋ ಸರಿ ಹೇಳಿದೀನಿ. ತುಂಬಾ ವರ್ಷದಿಂದ ಗಂಡಸರಿಗೆ ಹೇಳೋ ವಿಷಯ ಏನು ಅಂದ್ರೆ, ಜೀವಾಣುಗಳು ಕಮ್ಮಿಯಾಗಿರೋದಕ್ಕೆ ಕಾರಣ ಸ್ವಾಭಾವಿಕವಾಗಲ್ಲ, ನಿಮ್ಮ ಇಚ್ಛೆಯಿಂದ, ನೀವುಗಳು ಮಾಡೋ ತಪ್ಪಿನಿಂದ ನಿಮ್ಮ ಜೀವಾಣುಗಳು ನಾಶವಾಗ್ತಾ ಇದೆ. ಜೀವಾಣುಗಳು ಕಮ್ಮಿ ಆದ್ರೆ ಒಂದು ಹೆಣ್ಣಿನ ಬಾಳು, ಒಂದು ಮಗು, ಇದೆಲ್ಲಾನು ಖಂಡಿತವಾಗ್ಲೂ ನಿಮ್ಮಿಂದಾನೇ ನೋವು ಪಡ್ತಾ ಇದೆ. ಅದಕ್ಕೇನ್ ಕಾರಣ ಅಂದ್ರೆ ಜೀವಾಣುಗಳು ಕಮ್ಮಿ ಆಗಿರೋದ್ರಿಂದ. ಯಾಕ ಜೀವಾಣುಗಳು ಕಮ್ಮಿ ಆಗ್ತಾ ಇದೆ ಅಂದ್ರೆ, ಮೊದಲು ಬಂದು ನೀವು
ಜೀವಾಣುಗಳ ಕೊರತೆಗೆ ಕಾರಣ ಆಲ್ಕೋಹಾಲ್. ಮದ್ಯಪಾನ ಜಾಸ್ತಿ ಮಾಡೋದ್ರಿಂದ ಈ ತುಂಬಾ ಕುಡಿಯೋ ಗಂಡಸರಿಗೆ ಜೀವಾಣುಗಳ ಕೊರತೆ ತುಂಬಾ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಮಾಡಿರೋಂಥ ತಪ್ಪಾದ ಕೆಲಸಗಳು, ನಾನು ಆಲ್ರೆಡಿ ತುಂಬಾ ವಿಷಯಗಳು ಹೇಳಿದ್ದೀನಿ ಮುಂಚೆನೆ. ತುಂಬಾ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಈ ಯೂಟ್ಯೂಬ್ನ ನೋಡೋದು, ಫೇಸ್ಬುಕ್ನ ನೋಡೋದು ನೋಡ್ಬಿಟ್ಟು ಕೆಟ್ಟ ವಿಷಯಗಳನ್ನ ಮನಸ್ಸಲ್ಲಿ ಹಾಕೊಂಡು ಆ ತಪ್ಪು ದಾರಿಯಲ್ಲಿ ತಮ್ಮನ್ನ ಬೆಳೆಸ್ಕೊಂತಾ ಇದ್ದೀರಾ. ಅದರಿಂದ ಬರೋಂಥ ಒಂದು ಸಮಸ್ಯೆನೇ ಆ ಜೀವಾಣುಗಳ ಕೊರತೆ. ಈ ಜೀವಾಣುಗಳ ಕೊರತೆ ಸಾಮಾನ್ಯವಾಗಿ ಬಂತು ಅಂದ್ರೆ ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು, ತುಂಬಾ ಔಷಧಿಗಳನ್ನ ತಗೊಂಡ್ರು, ನಂದು ಒಂದೇ ಮಾತು, ಜೀವಾಣುಗಳು ಕಡಿಮೆ ಇರೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಮಕ್ಕಳಾಗೋ ಅವಕಾಶ ಇರೋದಿಲ್ಲ. ಆ ತರ ಹೇಳ್ತಾರೆ ಜೀವಾಣುಗಳು ಕಡಿಮೆ ಆಗಿರೋದಕ್ಕೆ. ಈ ಜೀವಾಣುಗಳು ಕಮ್ಮಿ ಇದ್ರೂ ಕೆಲವು ಜನರಿಗೆ ಅದನ್ನ ಕ್ರಿಯಾಶೀಲೆ ಅಂತಾರೆ. ಇಂಗ್ಲಿಷ್ ಅಲ್ಲಿ ಮೊರ್ಟಾಲಿಟಿ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರ್ಕೊಂಡು ಹೋಗೋದು. ಆ ಮೂವಿಂಗ್ ಕೆಲವು ಗಂಡಸರಿಗೆ ಇರೋದಿಲ್ಲ. ಅದನ್ನ ತೆಗೆದು ಗರ್ಭಕೋಶದಲ್ಲಿ ಇಡ್ತಾರೆ. ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. IVF ಮೆಥಡ್ ಇದೆ, IVM ಮೆಥಡ್ ಇದೆ, ಟೆಸ್ಟ್ ಟ್ಯೂಬ್ ಮೆಥಡ್ ಇದೆ. ಅದನ್ನ ಬಳಸ್ತಾರೆ. ಸ್ವಾಭಾವಿಕವಾಗಿ ನಿಲ್ಬೇಕು. ಸ್ವಾಭಾವಿಕವಾಗಿ ಗಂಡು ಹೆಣ್ಣು ಸಂತೋಷವಾಗಿ ಇರಬೇಕು ಅಂದ್ರೆ ಆ ಗಂಡಿನ ವೀರಣುಗಳು ಹೆಣ್ಣಿನ ಗರ್ಭಕೋಶದಲ್ಲಿ ಹೋಗ್ಬೇಕಂದ್ರೆ ಸ್ಪೀಡ್ ಆಗಿ ಹೋಗ್ಬೇಕು, ವೇಗವಾಗಿರ್ಬೇಕು. ಆದ್ರೆ ತುಂಬಾ ಗಂಡಸರಿಗೆ ಅದು ಆಕ್ಟಿವ್ ಆಗೇ ಇರೋದಿಲ್ಲ. ಜೀವಾಣುಗಳ ಕೊರತೆ ಒಂದು ಕಡೆ, ಜೀವಾಣುಗಳ ಚಲನಶಕ್ತಿ ಇಲ್ಲದೆ ಇರೋದು ಇನ್ನೊಂದು ಕಡೆ. ಹೀಗಾಗೋದ್ರಿಂದ ಮಕ್ಕಳಾಗೋದಿಲ್ಲ. ಈ ತರ ಇರೋರು ಗಂಡ ಹೆಂಡತಿ ಸಂತೋಷವಾಗಿರ್ತಾರ ಅಂದ್ರೆ ಖಂಡಿತ ಇರೋದಿಲ್ಲ. ಈ ಜೀವಾಣುಗಳು ಕಮ್ಮಿ ಇರೋದಿಕ್ಕೆ ನೀವು ಇಂಗ್ಲಿಷ್ ಔಷಧಿಗಳನ್ನ ತಗೊಂಡು ತುಂಬಾ ಡಾಕ್ಟರ್ಗಳನ್ನ ನೋಡಿ ತುಂಬಾ ಮನಸ್ಸು ನೊಂದು ಮಕ್ಕಳೇ ಆಗಿಲ್ಲ ಅನ್ನೋಂತ ಚಿಂತೆ ನಿಮ್ಮ ಮನಸ್ಸಲ್ಲಿ ಇದ್ರೆ ಖಂಡಿತವಾಗ್ಲೂ ಸ್ವಾಭಾವಿಕವಾಗಿಯೇ ನಾವು ಕೊಡೋ ಔಷಧಿ ಸ್ವಾಭಾವಿಕವಾಗಿಯೇ ಇರುತ್ತೆ. ಜೀವನಗಳು ಕಮ್ಮಿ ಆಗಿರೋರ್ಗೆ, ಜೀವನಗಳು ಚಲನಶಕ್ತಿ ಕಮ್ಮಿ ಆಗಿರೋರ್ಗೆ, ಗರ್ಭಕೋಶ ಸಮಸ್ಯೆ ಇರೋ ಹೆಣ್ಣು ಮಕ್ಕಳಿಗೂ, ಗರ್ಭಚೀಲ ಕಮ್ಮಿ ಆಗಿರೋ ಹೆಣ್ಮಕ್ಳಿಗೂ ಸ್ವಾಭಾವಿಕವಾಗಿ ನಾವು ಕೊಡೋದು ಏನು ಅಂತ ನೋಡಿದ್ರೆ ಎಲೆಗಳ ಮೂಲಕವಾಗಿ, ಕಾಯಿಗಳ ಮೂಲಕ, ಬೇರ್ಗಳ ಮೂಲಕ, ಹೂವು, ಹಣ್ಣು, ಈ ತರ ಸ್ವಾಭಾವಿಕವಾಗಿ ಸಿದ್ಧ ಔಷಧಿಗಳಲ್ಲಿ ಸ್ವಾಭಾವಿಕವಾಗಿ ತುಂಬಾ ಔಷಧಿಗಳಿದ್ದಾವೆ. ಅದನ್ನ ನಾವು ನಿಮಗೆ ರೆಡಿ ಮಾಡಿ ಪ್ರಿಪೇರ್ ಮಾಡಿ ನಾವು ನಿಮಗೆ ಕೊಟ್ಟು ಮಕ್ಕಳ ಭಾಗ್ಯ ಒಂದು ವರ, ಆ ವರಕ್ಕೆ ಬೇಕಾಗಿರೋ ಒಂದು ದಾರಿನ ನೈಸರ್ಗಿಕವಾಗಿ ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಏನೋ ಹಾಸ್ಪಿಟ್ಲಿಗೆ ಬಂದು ಬೆಡ್ಡಲ್ಲಿ ಅಡ್ಮಿಟ್ ಆಗಬೇಕು, ಸ್ಕ್ಯಾನ್ ಮಾಡಬೇಕು, ಚೆಕ್ ಮಾಡೋದೆಲ್ಲ ಇಲ್ವೇ ಇಲ್ಲ. ನಾವು ನೈಸರ್ಗಿಕವಾಗಿ ನಾವು ಕೊಡೋ ಔಷಧಿ ಮಾತ್ರೆಗಳು, ಚೂರ್ಣ, ಲೇಹ, ಎಣ್ಣೆ, ಈ ತರ ಕೊಡೋ ಔಷಧಿಗಳನ್ನ ನೀವು ಉಪಯೋಗಿಸ್ಕೊಂಡು ಬಂದ್ರೆ ನೈಸರ್ಗಿಕವಾಗೇ ನಿಮ್ಗೆ ಮಕ್ಕಳಾಗತ್ತೆ. ಎಲ್ರಿಗೂ ಯಾವ ರೀತಿ ಮದ್ವೆ ಆದ ಕೂಡಲೇ ಮಕ್ಕಳಾಗತ್ತೋ ಅದೇ ರೀತಿ ನಿಮಗೂ ಮಕ್ಕಳಾಗತ್ತೆ. ನಿಮ್ಮನ್ನು ಕೇಳ್ತಾರೆ. ಅದಕ್ಕೆ ನಾವು ಒಂದು ಟ್ರೀಟ್ಮೆಂಟ್ ತಗೊಂಡ್ವಿ. ನೈಸರ್ಗಿಕವಾಗಿ ನಮಗೂ ಮಕ್ಕಳಾಯ್ತು ಅಂತ ಹೇಳ್ಕೊಳ್ಳೋ ಅಂತ ಹೆಮ್ಮೆ ಮಟ್ಟಕ್ಕೆ ನಿಮ್ಗೆ ನ್ಯಾಚುರಲ್ ಔಷಧಿನ ನಮ್ಮ ಅರುಣಾಚಲೇಶ್ವರ ಹರ್ಬಲ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಇದರಲ್ಲಿ ಮುಂಚೆನೆ ಹೇಳಿದ್ದೀನಿ ನಾನು. ನಮ್ಮ ಚಿಕಿತ್ಸೆಯ ಸಂಸ್ಥೆಯಲ್ಲಿ ನಿಮಗೆ ನಮ್ಮ ಆಸ್ಪತ್ರೆಯಲ್ಲಿ ತುಂಬಾ ಡಾಕ್ಟರ್ಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಓದಿರೋದು BSMS, BAMS ಓದಿರೋ ಡಾಕ್ಟರ್ಗಳು. ಅವ್ರ ಮೂಲಕ ಚಿಕಿತ್ಸೆ ಕೊಡ್ತೀವಿ. ಆ ಚಿಕಿತ್ಸೆನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಗೆ ನೈಸರ್ಗಿಕವಾಗಿ ಆರೋಗ್ಯವಾಗಿರುವಂತ ಮಕ್ಕಳಾಗ್ತಾರೆ. ಮಡಿಲಲ್ಲಿ ಮಗುವನ್ನು ಆಡಿಸುವ ಆಸೆ ಪಟ್ಟು ಮನಸ್ಸು ನಿರಾಸೆಯಾದ ದಂಪತಿಗಳೇ ಯೋಚನೆ ಮಾಡಬೇಡಿ. ಮಕ್ಕಳ ಹೀನತೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಶ್ರೀ ಅರುಣಾಚಲೇಶ್ವರ ಹರ್ಬಲ್ ಕೇರ್ ಪ್ರೈವೇಟ್ ಲಿಮಿಟೆಡ್. ಹೆಣ್ಣು ಮಕ್ಕಳಿಗೆ ಮಕ್ಕಳಾಗದೆ ಇರೋದಕ್ಕೆ ಇರುವಂತಹ ಸಮಸ್ಯೆಗಳ ಕಾರಣಗಳು: ಮುಟ್ಟಿನ ಅಸ್ವಸ್ಥತೆ, ಗರ್ಭಕೋಶ ಸಮಸ್ಯೆಗಳು, ಸ್ತನ ಬೆಳವಣಿಗೆಯ ಕೊರತೆ, ಫಾಲೋಪಿಯನ್ ಟ್ಯೂಬ್ ಸಮಸ್ಯೆಗಳು, ಗರ್ಭಕೋಶದಲ್ಲಿ ಗಡ್ಡೆಗಳು, PCOD ಎನ್ನುವ ನೀರುಗಡ್ಡೆಗಳು, ಫೈಬ್ರಾಯ್ಡ್ ಅನ್ನೋ ಗಡ್ಡೆಗಳು, ಚಾಕ್ಲೇಟ್ ಗಡ್ಡೆಗಳು, ಯೋನಿ ಡಿಸ್ಚಾರ್ಜ್, ಥೈರಾಯ್ಡ್, ಹೆಚ್ಚಿನ ರಕ್ತಸ್ರಾವ, ಹೊಟ್ಟೆ ನೋವು, ಬೆನ್ನು ನೋವು, ಗರ್ಭಕೋಶದಲ್ಲಿ ಕ್ರಿಮಿಗಳು, ತೂಕ ಕಡಿಮೆಯಾಗುವುದು, ತೂಕ ಹೆಚ್ಚಾಗುವುದು, ಗರ್ಭಕೋಶ ಚಿಕ್ಕದಾಗಿರುವುದು, ತಡವಾಗಿ ಪ್ರೌಢಾವಸ್ಥೆ, ಕಡಿಮೆ ರಕ್ತ ಪ್ರಮಾಣ, ಮಾನಸಿಕ ಒತ್ತಡ, ಹಲವಾರು ಕಾರಣದಿಂದಾಗಿ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗದೇ ಇರುವಂತ ಸಮಸ್ಯೆಗಾಗಿ ಸರಿಯಾದ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಗಂಡು ಮಕ್ಕಳಿಗೆ ಮಕ್ಕಳಾಗದೇ ಇರೋದಕ್ಕೆ ಸಮಸ್ಯೆಗಳ ಕಾರಣಗಳೇನು ಅಂದ್ರೆ ವೀರ್ಯದಲ್ಲಿ ಚೈತನ್ಯ ಇಲ್ಲದೆ ಇರುವಂತದ್ದು, ವೃಷಣದಲ್ಲಿ ವೀರ್ಯದ ಕೊರತೆ ಇರುವಂತದ್ದು, ವೀರಾಣುಗಳ ಕೌಂಟ್ 0, ಮೂತ್ರಕೋಶದಲ್ಲಿ ಅಡೆತಡೆ, ವೆರಿಕೋಸ್, ಹಾರ್ಮೋನ್ ಸಮಸ್ಯೆ, ನೀರುಗುಳ್ಳೆ ರೋಗದಿಂದ ಬರುವ ಸಮಸ್ಯೆಗಳು, ನರ ಅಸ್ವಸ್ಥತೆ, ಕುಡಿಯುವ ಅಭ್ಯಾಸ, ಸಿಗರೆಟ್ ಸೇದುವುದು, ಮಾನಸಿಕ ಒತ್ತಡ. ಗಂಡು ಮಕ್ಕಳಿಗೆ ಮಕ್ಕಳ ಹೀನತೆಗೆ ಕಾರಣವಾಗಿರುವ ಎಲ್ಲಾ ಸಮಸ್ಯೆಗಳಿಗೆ ಇಲ್ಲಿ ಸರಿಯಾದ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಮಕ್ಕಳ ಹೀನತೆ ಇರುವಂತವ್ರಿಗೆ ಮಕ್ಕಳ ಭಾಗ್ಯ ಕೊಡುವಂತಹ ಅದೃಷ್ಟದ ಕೈ ಇರುವಂತಹ ವೈದ್ಯರು
ನಿಮ್ಮ ವೈದ್ಯರಾದ ಲಯನ್ ಡಾಕ್ಟರ್ ಎಂ ಪಳನಿ. ಸಂಪರ್ಕಿಸಬೇಕಾದ ವಿಳಾಸ ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲ್, ನಂಬರ್ 12, ಸೆಕೆಂಡ್ ಕ್ರಾಸ್, ಫಸ್ಟ್ ಫ್ಲೋರ್, ಆಫೀಸ್ ನಂಬರ್ 6, ಅಪೋಸಿಟ್ ಗುಬ್ಬಿ ವೀರಣ್ಣ ಥಿಯೇಟರ್, ಗಾಂಧಿನಗರ, ನಿಯರ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ಬೆಂಗಳೂರು 560009. ಮೊಬೈಲ್ ಸಂಖ್ಯೆ 9760056006 7026000076. ಥ್ಯಾಂಕ್ ಯು ಡಾಕ್ಟರ್. ವೀರ್ಯಾಣುಗಳು ಕಮ್ಮಿ ಇದ್ರೆ ಈಸಿಯಾಗಿ ಅದನ್ನ ಗುಣಪಡಿಸಬಹುದು ಅಂತ ಹೇಳಿದ್ರಿ. ಒಂದ್ ವೇಳೆ ವೀರ್ಯಾಣುಗಳೇ ಇಲ್ದೇ ಇದ್ರೆ ತುಂಬಾ ಜನಗಳ ಬಗ್ಗೆ ಕೇಳ್ಪಟ್ಟಿದೀವಿ, ಬೇರೆಯವರ ವೀರ್ಯಾಣುಗಳನ್ನ ತಗೊಂಡು IVF ಮುಖಾಂತರ ಮಕ್ಕಳನ್ನ ಪಡಿತಾರೆ. ವೀರ್ಯಾಣುಗಳನ್ನ ಕೂಡ ಈಗ ದುಡ್ಡು ಕೊಟ್ಟು ತಗೋತಾ ಇದಾರೆ. ಸೊ ಈ ವೀರ್ಯಾಣುಗಳು ಇಲ್ದೇ ಇರೋದಕ್ಕೆ ಏನ್ ಕಾರಣ? ಯಾವ್ದ್ರಿಂದ ಈ ಸಮಸ್ಯೆ ಉಂಟಾಗುತ್ತೆ? ಅದಕ್ ಕಾರಣ ಏನು? ವೀಕ್ಷಕರೇ, ಮುಖ್ಯವಾದ ಪ್ರಶ್ನೆ ಇದು. ಜೀವಾಣುಗಳು ಕಡಿಮೆ ಇದೆ ಅಂದ್ರೆ, ಒಂದು 10 ಮಿಲಿಯನ್ ಇದೆ ಅಂದ್ರೆ 20-40 ಆಗತ್ತೆ, 40-80 ಆಗತ್ತೆ. ಇದು ಸರಿ ಮಾಡ್ಬಿಡ್ಬೋದು, ನೈಸರ್ಗಿಕ. ಅದು ಸರಿ ಮಾಡ್ಬಿಡ್ಬೋದು. 0 ಕೌಂಟು, ನಿಲ್ ಕೌಂಟು, ಜೀವಾಣುಗಳೇ ಇಲ್ಲ. ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿ ನೋಡಿದ್ರೆ ಅಸೆಸ್ಫೋಮಿಯಾ, ನಿಲ್ ಕೌಂಟು 0 ಅಂತ ಬರ್ತಾ ಇದೆ. ನಾವೆಲ್ಲ ಏನ್ ಮಾಡೋದು? ಇದಕ್ಕೇನ್ ಪರಿಹಾರ? ಇದಕ್ಕೇನ್ ಟ್ರೀಟ್ಮೆಂಟು? ನೈಸರ್ಗಿಕವಾಗಿ ಇದು ಆಗತ್ತಾ ಆಗಲ್ವಾ ಅನ್ನೋದೇ ಈ ಪ್ರಶ್ನೆ. ಖಂಡಿತವಾಗ್ಲೂ ವೀಕ್ಷಕರೇ, ಈ ಜೀವಾಣುಗಳು ಎಂಬುದು ನಾ ಮೊದಲೇ ಹೇಳಿದೀನಿ, ದೇವ್ರು ಕೊಟ್ಟಿರುವಂತ ಒಂದು ದೊಡ್ಡ ವರಪ್ರಸಾದ. ಆ ಜೀವಾಣುಗಳು ಉತ್ಪತ್ತಿ ಆಗುವಂತ ಜಾಗ ತುಂಬಾ ಸುರಕ್ಷವಾಗಿ ಇಟ್ಕೋಬೇಕು. ಜೀವ ಉತ್ಪತ್ತಿಯಾಗೋ ಜಾಗ ಯಾವುದು ಅಂತ ನೋಡಿದ್ರೆ, ಗಂಡಸಿನ 2 ವೃಷಣ ಚೀಲಗಳು ಜನಿಸುವಾಗ್ಲೇ ಅವು ಬೆಳೀತಾ ಇರ್ತವೆ. ಮಗು ಜನನವಾಗ್ತಾ ಇರುವಾಗ್ಲೇ ಆ ಮಗುವ 2 ವೃಷಣಗಳು ಸಮವಾಗಿದೆಯಾ ಅಂತ ನೀವು ಪೇರೆಂಟ್ಸ್ಗಳು ಚೆಕ್ ಮಾಡಿ ನೋಡ್ಬೇಕು. ಹುಟ್ಟಿರೋ ಮಗುಗೆ 2 ವೃಷಣಗಳು ಈಕ್ವಲ್ ಆಗಿದೆ, ಆ ಮಗುಗೆ ಯಾವ ತೊಂದರೆನೂ ಇಲ್ಲ ಅಂದ್ರೆ ಮುಂದೆ ಅವ್ರ ಮಗುನ ಮಾಡಕ್ಕೆ ಯೋಗ್ಯ ಉಳ್ಳವರು ಅಂತ. ಈ ಮಧ್ಯದಲ್ಲೂ ಮಕ್ಕಳು ಬೆಳೀತಾರೆ, ಸೈಕಲ್ ಓಡಿಸ್ತಾರೆ, ಬೈಕ್ ಓಡಿಸ್ತಾರೆ, ಕ್ರಿಕೆಟ್ ಆಡ್ತಾರೆ. ಮಕ್ಕಳು ಹುಡುಗಾಟವಾಗೇ ಇರ್ತಾರೆ. ಆಟ ಆಡುವಾಗ್ಲೂ ಈ ಮಕ್ಕಳಿಗೆ, ಆ ವೃಷಣಗಳಿಗೆ ಹೊಡೆತ ಬೀಳಬಾರ್ದು, ಅಲ್ಲಿ ಏಟಾಗಬಾರ್ದು. ಯಾಕಲ್ಲಿ ಏಟಾಗಬಾರ್ದು ಅಂದ್ರೆ ಆ ವೃಷಣಗಳಲ್ಲೇ ಜೀವ ಇದೆ. ಆ ಜೀವನ ಕಾಪಾಡೋಂತ ವೃಷಣನ ನಾವು ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ಸಣ್ಣ ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಅದು ಹುಡುಗಾಟವಾಗೇ ಇರುತ್ತೆ. ಹುಡುಗಾಟ ಆಡ್ಬೇಕಾದ್ರೆ ಆ ಜಾಗಕ್ಕೆ ಸೈಕಲ್ ಓಡಿಸೋವಾಗ ಹೊಡೆತ ಬಿದ್ರೂನು, ಬಾಲ್ ಆಟ ಆಡ್ಬೇಕಾದ್ರೆ ಅಪ್ಪಿತಪ್ಪಿ ಏನಾರ ಅಲ್ಲಿ ಬಂದು ಬಿದ್ರೂನು ಆ ವೃಷಣಗಳು ಡ್ಯಾಮೇಜ್ ಆಗೋದ್ರೆ ಅಂತವ್ರಿಗೆ ಆ 0 ಕೌಂಟ್ ಬರೋದು. ನಿಲ್ ಅಂತ ಬರುತ್ತೆ. ಏನಂತ ಬರುತ್ತೆ? ಒಂದು ಜನನದಲ್ಲಿ 2 ಬೀಜಗಳು ಇರಬೇಕು. ಇಲ್ಲ ಬೆಳೆಯುವಾಗ ಆ ಜಾಗಕ್ಕೆ ಯಾವ ಹೊಡೆತಾನು ಬೀಳದಂಗೆ ನೋಡ್ಕೋಬೇಕು. ಹೀಗಿದ್ರೆ ನಾರ್ಮಲ್. ಇಲ್ಲ ಅಂದ್ರೆ ಜನನದಲ್ಲೇ ಕೆಲವು ಮಕ್ಕಳಿಗೆ ಎಲ್ಲಾರು ಬಂದಿರತ್ತೆ, ಇಲ್ಲ ಕರಳ ಮೇಲೆ ಬಂದಿರತ್ತೆ. ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ಬೀಜ ಇದೆ, ಒಂದು ಕಡೆ ಮೇಲ್ಭಾಗದಲ್ಲಿದೆ, ಕೆಲವು ವರ್ಷಗಳ ನಂತರ ಕೆಳಗಿಳಿದು ಚೀಲಕ್ ಬಂದ್ಬಿಡುತ್ತೆ, ಅದೆಲ್ಲ ಹೆದರ್ಬೇಡಿ, ಸರಿ ಹೋಗುತ್ತೆ. ಜನರಲ್ ಆಗಿ ಕೆಲವು ಮಕ್ಕಳಿಗೆ ಬೆಳೆಯೋ ಜಾಗದಲ್ಲೇ ಅದು ಬಂದಿರತ್ತೆ. ಕೆಲವು ಮಕ್ಕಳಿಗೆ 5 ವರ್ಷ ಆಯ್ತು, 10 ವರ್ಷ ಆಯ್ತು, ಇನ್ನೂ ಬರ್ಲಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋದ್ವಿ. ಅವರು ನಮ್ ನಾಡಿನೂ ಮತ್ತೆ ಅವ್ರ ನಾಡಿನೂ ನೋಡಿದ್ರು. ನಿಮಗೆ ಖಂಡಿತ ಮಕ್ಳು ಭಾಗ್ಯ ಇದೆ, ನೀವ್ ಯಾಕೆ ಕಷ್ಟ ಪಡ್ತೀರಾ ಅಂತ ಕೇಳಿದ್ರು. ನಾವೆಲ್ಲೆಲ್ಲೋ ಹೋಗಿ ಫೇಲ್ಯೂರ್ ಆಗಿದೆ, ಅದಕ್ಕೆ ಬೇಜಾರು ಅಂತ ಹೇಳ್ದೆ. ಇಲ್ಲ ಖಂಡಿತ ಇದೆ, ಅದಕ್ಕೆ ನಾನೇ ಗ್ಯಾರಂಟಿ ಅಂತ ಹೇಳಿ ಕೆಲವ್ರಿಗೆ 1 ತಿಂಗಳ ತನಕ ಆಗುತ್ತೆ, ಮತ್ತೆ ಕೆಲವರು 2 ಡೋಸ್ ತಗೋಬೇಕು, ಕೆಲವರು 3 ಡೋಸ್ ತಗೋಬೇಕು. ನನಗೆ 3 ಡೋಸ್ ತಗೊಂಡಿದ ತಕ್ಷಣ ನಿನಗೆ ಮಕ್ಳು ಭಾಗ್ಯ ಇದೆ ಅಂತ ಹೇಳ್ಬಿಟ್ರು. ಆ ನಂಬಿಕೆ ಮೇಲೆ ಔಷಧಿ ತಗೊಂಡ್ವಿ. 1 ಡೋಸ್ ನಾವು ತಗೊಂಡಿದ ತಕ್ಷಣ ಕನ್ಸೀವ್ ಆಯ್ತು. ನನ್ನ ಹೆಸರು ಮೀನಾ. ನನಗೆ 5 ವರ್ಷದಿಂದ ಮಕ್ಳಿರ್ಲಿಲ್ಲ. ನಾನು ತುಂಬಾ ಹಾಸ್ಪಿಟಲ್ ಸುತ್ತಾಡಿದ್ದೆ, ಮತ್ತೆ ಲಕ್ಷಾಂತರ ದುಡ್ಡು ಕೂಡ ಖರ್ಚು ಮಾಡಿದ್ದೆ. ಅವಾಗೊಂದ್ಸತಿ ನಾನು ಪಳನಿ ಸರ್ ಅವರ ಆಡ್ ನೋಡಿದ್ದೆ ನಾನು ಟಿವಿಲಿ. ಆಮೇಲೆ ಸರ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡೆ. ನನಗ್ ಬಂದು ನೀರ್ಗುಳ್ಳೆ ಆಗಿತ್ತು. ಸರ್ ಅದನ್ನ ಕ್ಲಿಯರ್ ಮಾಡಿದ್ರು, ಮತ್ತೆ 6 ತಿಂಗಳು ಟೈಮ್ ಕೊಟ್ಟಿದ್ರು. ಆದ್ರೆ ನಾನು 2 ತಿಂಗಳಲ್ಲೇ ಕನ್ಸೀವ್ ಆಗ್ಬಿಟ್ಟೆ. ಈಗ ನನ್ಗೆ ಒಂದು ಮುದ್ದಾದ ಗಂಡ್ಮಗು ಇದೆ. ನಂತರನೇ ತುಂಬಾ ಜನ ಈ ತರ ಕಷ್ಟ ಪಡ್ತಿದ್ದಾರೆ ಮಕ್ಳಿಲ್ದೆ. ನೀವು ಕೂಡ ಇದನ್ನ ನೋಡಿ ಸರ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ. 2 months ಅಲ್ಲಿ ಸಕ್ಸಸ್ ಆಯ್ತು. ಅದಾದ್ಮೇಲೆ 3rd month ಬಂದ್ವಿ. ಅವ್ರಿಗೆ ಬೇಡ, ನೀವು ಮಾತ್ರ 1 ತಿಂಗಳು ತಗೊಳ್ಳಿ ಅಂತ ಅಂದ್ರು. ಆಮೇಲೆ ನಾನು ಅದನ್ನ ತಗೊಂಡೆ. ಆಮೇಲೆ ನಮಗೆ ಮಗು ಆಯ್ತು. ಎಲ್ಲ ಒಳ್ಳೇದೇ ಆಯ್ತು. ಇವತ್ತಿಗೆ ಖುಷಿ ಆಗಿದ್ದೀವಿ. ನನ್ನ ಹೆಸರು ರವಿ. ನನಗೆ ಮದುವೆ ಆಗಿ 8 ವರ್ಷ ಆಯಿತು. 8 ವರ್ಷದಿಂದ ಮಕ್ಕಳೇ ಇಲ್ಲ. ಎಷ್ಟೋ ಡಾಕ್ಟ್ರುಗಳ ಹತ್ರ ಹೋಗಿ ತೋರಿಸ್ತೀವಿ, ಮಕ್ಕಳೇ ಹುಟ್ಟಿಲ್ಲ. ಆ ಕೊನೆಯಲ್ಲಿ ಡಾಕ್ಟ್ರ್ ಪ್ರೋಗ್ರಾಮ್ ನೋಡಿದ್ವಿ. ಆ ಫುಲ್ ಎಪಿಸೋಡ್ ನೋಡಿದ್ವಿ. ನೋಡಿಬಿಟ್ಟು ಡಾಕ್ಟ್ರ್ ಬಂದು ಭೇಟಿ ಆದ್ವಿ. ಡಾಕ್ಟ್ರು ನನ್ನ ಕೈ ಹಿಡ್ಕೊಂಡು ನೋಡಿ ಆಮೇಲೆ ಔಷಧೆಲ್ಲ ಕೊಟ್ಟರು. ಅದೆಲ್ಲ ತಿಂದ್ವಿ. ಇವಾಗ ನಮಗೆ ಮಗು ಹುಟ್ಟಿ 1 ವರ್ಷ ಆಗಿದೆ.
ನಾವು ಇವಾಗ ಖುಷಿಯಾಗಿದ್ದೀವಿ. ಪೀರಿಯಡ್ಸ್ ಪ್ರಾಬ್ಲಮ್ ನಂಗೆ ತುಂಬಾ ಇತ್ತು. ನಾವು ಡಾಕ್ಟರ್ ಹತ್ರ ಹೋಗಿ ತೋರ್ಸುದ್ವಿ, ಮತ್ತೆ ತುಂಬಾ ಡಾಕ್ಟರ್ ಹತ್ರನೂ ತೋರ್ಸುದ್ವಿ. ಏನ್ ಹೇಳಿದ್ರು ಅಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಏನಾದ್ರು ಇರ್ಬೋದೇನೋ ಅಂತ ಚೆಕ್ ಮಾಡಿ ನೋಡಿದ್ರು. ಕೊನೆಗೆ ಗರ್ಭಕೋಶದಲ್ಲಿ ಅಡಚಣೆ ಇದೆ ಅಂತ ಹೇಳಿದ್ರು. ಸರಿಯಾ ಅಂತ ಹೇಳಿ ತುಂಬಾ ಟ್ರೀಟ್ಮೆಂಟ್ ನ ತಗೊಂಡ್ವಿ, ಯಾವ್ದು ಸರಿ ಹೋಗ್ಲಿಲ್ಲ. ಆಮೇಲೆ ಪಳನಿ ಸರ್ ಬಗ್ಗೆ ಗೊತ್ತಾಯ್ತು. ಟಿವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ಅದನ್ನ ನೋಡಿದ್ಮೇಲೆ ಸದ್ನ ಬಂದು ಮೀಟ್ ಮಾಡಿದ್ವಿ. ಅವ್ರು ಒಳ್ಳೆ ಟ್ಯಾಬ್ಲೆಟ್ಸ್ ಕೊಟ್ರು, ಮತ್ತೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರು. ಅದೆಲ್ಲ ಆದ್ಮೇಲೆ 8 ವರ್ಷ ಆದ್ಮೇಲೆ ನನಗೆ ಒಂದ್ ಮಗು ಆಯ್ತು. ಈಗ 1 ವರ್ಷ ಆಗಿದೆ. ಈಗ ಚೆನ್ನಾಗಿದೀವಿ, ನಾವು ಹ್ಯಾಪಿ ಆಗಿದೀವಿ. 15 ವರ್ಷದಿಂದ ನಮಗ್ ಮಕ್ಳೇ ಇರ್ಲಿಲ್ಲ. ತುಂಬಾ ಕಷ್ಟಪಟ್ಟಿದೀವಿ. ಪಳನಿ ಸರ್ ಬಗ್ಗೆ ಗೊತ್ತಾಗಿ ಇವ್ರ ಹತ್ರ ಬಂದ್ವಿ. ಅವ್ರು ನಮ್ಗೆ ಟ್ರೀಟ್ಮೆಂಟ್ ಕೊಟ್ಮೇಲೆ ನಮ್ಗೆ ಮಗು ಆಯ್ತು. ನಾವ್ 15 ವರ್ಷದಿಂದ ತುಂಬಾ ಕಷ್ಟಪಟ್ವಿ. ದೇವಸ್ಥಾನಕ್ಕೆಲ್ಲ ಹೋದ್ವಿ, ಆಸ್ಪತ್ರೆಗ್ ಹೋದ್ವಿ, ಏನೇನೆಲ್ಲ ಮಾಡಿದ್ವಿ, ತುಂಬಾ ಖರ್ಚು ಮಾಡಿದ್ವಿ. ಇವ್ರ ಹತ್ರ ಬಂದ್ವಿ. 6 ತಿಂಗಳು ಅಂತ ಹೇಳಿದ್ರು, ನಾವ್ 5 ತಿಂಗಳು ತಗೊಂಡ್ವಿ. ನಮ್ಗೀಗ ಒಂದ್ ಹೆಣ್ಮಗು ಆಗಿದೆ. ನಾವೀಗ ತುಂಬಾ ಸಂತೋಷವಾಗಿದೀವಿ. ನನ್ನ ಹೆಸರು ಕುಮಾರನ್. ನನ್ನ ಮದುವೆ ಆಗಿ ಹೆಚ್ಚು ಕಡಿಮೆ 4 ವರ್ಷ ಆಯಿತು, ಮಕ್ಕಳಿಲ್ಲ. ಕುಟುಂಬದ ಹತ್ರ, ಫ್ರೆಂಡ್ಸ್ ಹತ್ರ ತುಂಬಾ ಅವಮಾನ ಪಟ್ಟಿದ್ದೀನಿ ನಾನು, ಮಕ್ಕಳಿಲ್ಲ ಅಂತ. ನಾನು ಒಂದು ದಿವಸ ದಿಢೀರ್ನೆ ಪಳನಿ ಸರ್ ಅವ್ರದ್ದು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಬೆಳಿಗ್ಗೆ ಹೋಗಿ ಸರ್ನ ನೋಡಿದ ತಕ್ಷಣ ನನಗೂ ನನ್ನ ಹೆಂಡತಿಗೂ ನಾಡಿ ಪರೀಕ್ಷೆ ಮಾಡಿ ನೋಡಿ ಏನು ಪ್ರಾಬ್ಲಮ್ ಅಂತ ಇಮ್ಮಿಡಿಯೇಟಾಗಿ ಹೇಳಿದ್ರು. 6 ತಿಂಗಳು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರು. ನಾನು 6 ತಿಂಗಳು ಯಾವಾಗ ಆಗೋದಂತ ಕಾಯ್ತಿದ್ದೆ. ದಿಢೀರಂತ ನೋಡಿದ್ರೆ 2 ತಿಂಗಳಲ್ಲೇ ನನ್ನ ಹೆಂಡತಿ ಕನ್ಸೀವ್ ಆದ್ರು. ಮಗು ಇಲ್ಲ ಅಂತ ನನಗೆ ಅವಮಾನ ಮಾಡ್ತಾ ಇದ್ರು. ನನ್ನ ಫ್ರೆಂಡ್ ಹೇಳಿದ್ಲು ಈ ಶೋನ ಟಿವಿಯಲ್ಲಿ ನೋಡು ಅಂತ. ಅವಳಿಲ್ಲಿ ಪಳನಿ ಸರ್ ಹತ್ರ ಬಂದು ಹೋದ್ಮೇಲೆ ಸಕ್ಸಸ್ಫುಲ್ ಆಗಿ ಮಗು ಹುಟ್ಟಿದೆ. ಅವಳು ಹೇಳಿದ್ಲು ಒಂದ್ಸರಿ ಟಿವಿ ನೋಡು. ನಾನು ನೋಡ್ದೆ. ನಾನು ನನ್ನ ಗಂಡ ಸೇರಿ ನೋಡಿದ್ವಿ. ಮಾರನೇ ದಿನಾನೇ ನಾವು ಪಳನಿ ಸರ್ನ ಭೇಟಿ ಆದ್ವಿ. ಆಮೇಲೆ ನಾನು 2 ತಿಂಗಳಿಗೆ ಕನ್ಸೀವ್ ಆದೆ. ಇದನ್ನ ನಾನು ಯಾವತ್ತೂ ಮರೆಯಲ್ಲ. ನಾವಿವಾಗ ತುಂಬಾ ಖುಷಿಯಾಗಿದ್ದೀವಿ. 5 ವರ್ಷದಿಂದ ಮಕ್ಳಿರ್ಲಿಲ್ಲ. ಟಿವಿಲಿ ಪಳನಿ ಸರ್ದು ಪ್ರೋಗ್ರಾಮ್ ನೋಡಿದ್ವಿ. 3 ತಿಂಗಳು ಅಂತ ಹೇಳಿದ್ರು. ಮಾತ್ರೆ ತಗೊಳೋದಕ್ಕೆ ಹೇಳಿದ್ರು. ತಗೊಳಕ್ ಶುರು ಮಾಡಿ 1.5 ತಿಂಗಳಿಗೆ ಕನ್ಸೀವ್ ಆದ್ರು. ತುಂಬಾ ಕಷ್ಟಪಟ್ಟಿದೀವಿ ಸರ್. ಜನ ಎಲ್ಲದಕ್ಕೂ ಏನಾದ್ರೂ ಒಂದ್ ಕೊಂಕ್ ಮಾಡ್ತಾನೆ ಇರ್ತಾ ಇದ್ರು. ಒಂದು ಫಂಕ್ಷನ್ಗೂ ನಾವು ಹೋಗಕ್ ಆಗ್ತಾ ಇರ್ಲಿಲ್ಲ. ಹೋದ್ರೆ ಮಕ್ಳಾಗಿಲ್ವಾ ಅಂತಾನೆ ಕೇಳ್ತಾ ಇದ್ರು. ಎಲ್ರು ಅದನ್ನೇ ಕೇಳೋರು. ಮಗ ಹುಟ್ಟಿದ್ಮೇಲೆ ತುಂಬಾ ಖುಷಿಯಾಗಿದ್ದೀವಿ. ಪಳನಿ ಡಾಕ್ಟರ್ಗೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ಕುಮಾರ್ ಅಂತ. ನಾವು ಮದುವೆಯಾಗಿ 5 ವರ್ಷ ಆಯಿತು, ಇನ್ನೂ ಮಕ್ಕಳೇ ಆಗಲಿಲ್ಲ. ಈ ಡಾಕ್ಟರ್ ಹತ್ರ ಬಂದು ಚೆಕಪ್ ಮಾಡಿದ್ವಿ. ಅವ್ರೇನು ಹೇಳಿದ್ರು ಅಂದರೆ, ನಾನು ಜಾಸ್ತಿ ಕುಡಿದ್ರಿಂದ ನನಗೆ ಮಗು ಹುಟ್ಟಿರುವ ಚಾನ್ಸ್ ಕಡಿಮೆ ಇದೆ ಅಂತ ಹೇಳಿದ್ರು. ನಾನು ತುಂಬ ಡಾಕ್ಟರ್ ಹತ್ರ ಮೀಟ್ ಮಾಡಿದೆ, ಆದರೆ ಎಲ್ಲರೂ ನನ್ನ ಕೈ ಬಿಟ್ಟರು. ಅದಾದಮೇಲೆ ಟಿ ವಿಯಲ್ಲಿ ಈ ಪ್ರೋಗ್ರಾಮ್ ಬಗ್ಗೆ ನಾವು ನೋಡಿದ್ವಿ. ಅದಾದಮೇಲೆ ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ವಿ. ಅದಾದಮೇಲೆ ಡಾಕ್ಟರ್ ಏನು ಹೇಳ್ತೀವಿ ಅಂದರೆ, ನಾವು ಖಂಡಿತ ಮಾಡೋಣ, ಸಮಸ್ಯೆ ಏನಿಲ್ಲ, ಮಗು ಆಗುತ್ತೆ. ವೀರ್ಯಾಣ ಉತ್ಪತ್ತಿ ಮಾಡಲಿಕ್ಕೆ ಒಂದು 6 ತಿಂಗಳಾಗುತ್ತೆ. ಅದಕ್ಕೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದರು. ನಾನು ತಗೊಂಡೆ. ಅವರು ಕುಡಿಯೋದನ್ನ ನಿಲ್ಲಿಸ್ಬೇಕು ಅಂತ ಹೇಳಿದರು. ನಾನು ಅದೆಲ್ಲ ನಿಲ್ಲಿಸ್ಬಿಟ್ಟೆ. ನಾವು ಟ್ರೀಟ್ಮೆಂಟ್ ತಗೊಂಡು 3 ತಿಂಗಳಲ್ಲೇ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿಬಿಟ್ಲು. ಇವಾಗ ನನಗೊಂದು ಗಂಡು ಮಗು ಆಗಿದೆ. ನಾವು ತುಂಬಾ ಸಂತೋಷವಾಗಿದ್ದೀವಿ. ನಮ್ಮನೇಲಿ ಯಾವುದೇ ಸಮಸ್ಯೆ ಇಲ್ಲ. ನಾನು ಕುಡಿಯೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ತೊಂದ್ರೆ ಆಯ್ತು ಸರ್. 6 ವರ್ಷ ಮಕ್ಳೇ ಇರ್ಲಿಲ್ಲ. ನಾವು ತುಂಬಾ ಟ್ರೀಟ್ಮೆಂಟ್ ತಗೊಂಡ್ವಿ, ಎಲ್ಲೂ ಏನು ಸೆಟ್ ಆಗಿಲ್ಲ. ಪಳನಿ ಸರ್ ಪ್ರೋಗ್ರಾಮ್ ನೋಡಿ ಪ್ರಾಡಕ್ಟ್ ನ ಕೊಂಡ್ಕೊಂಡು ತಗೊಂಡೆ. ಅವಾಗಿಂದ ಖುಷಿಯಾಗಿದ್ದೀನಿ. ಈಗ 1 ವರ್ಷ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುವರಾಜ್. ನಮಗೆ ಮದುವೆ ಆಗಿ 7 ವರ್ಷ ಆಯಿತು. ಆಮೇಲೆ 3 ವರ್ಷ ಆದರೂ ಮಕ್ಕಳೇ ಆಗಿಲ್ಲ. ನಾವು ಎಷ್ಟೋ ಜಾಗದಲ್ಲಿ ಹೋಗಿ ತೋರಿಸ್ದ್ವಿ, ಎಲ್ಲೂ ಸೆಟ್ ಆಗಿಲ್ಲ. ಆಗ ಸರ್ ಅವ್ರ ಪ್ರೋಗ್ರಾಮ್ ಟಿವಿಯಲ್ಲಿ ನೋಡಿದ್ವಿ. ಇಲ್ಲಿ ಬಂದು ಕೂಡಲೇ ಡಾಕ್ಟ್ರು ಕೈ ಹಿಡ್ಕೊಂಡು ಏನು ಪ್ರಾಬ್ಲಮ್ ಅಂತ ಹೇಳಿದ್ರು. ಏನೇನು ಪ್ರಾಬ್ಲಮ್ ಇದೆ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಔಷಧಿ ಕೊಟ್ಟರು. ಅದಾದಮೇಲೆ ಮಗು ಆಯಿತು. ಆ ಮಗುಗೆ ಈಗ 4 ವರ್ಷ. ಈಗ ನಾವು ಖುಷಿಯಾಗಿದ್ದೀವಿ. 4 ವರ್ಷ ನಮಗೆ ಮಕ್ಕಳೇ ಆಗಿರ್ಲಿಲ್ಲ. ನಾವು ಪಳನಿ ಸರ್ ಹತ್ರ ಬಂದ್ವಿ, ಔಷಧಿ ತಗೊಂಡ್ವಿ. ಮತ್ತೆ 3 ತಿಂಗಳಲ್ಲೇ ನಮ್ಮ ಮನೆಯವರು ಕನ್ಸೀವ್ ಆದ್ರು. ಅದು ನಮಗೆ ವರ್ಕ್ ಆಯ್ತು. ಈಗ ನಮಗೆ 3 ವರ್ಷದೊಬ್ಬ ಮಗ ಇದ್ದಾನೆ. ಇವ್ರ ಹತ್ರ ಸಿಕ್ಕಿದ ಔಷಧಿ ಚೆನ್ನಾಗಿತ್ತು. 2 ತಿಂಗಳು ತಗೊಂಡೆ. 3ನೇ ತಿಂಗಳು ತಗೊಳ್ವಾಗ್ಲೇ ನನಗೆ ಗರ್ಭ ನಿಂತಿತ್ತು. ತುಂಬಾ ಖುಷಿಯಾಗಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಗೌಸರೀಫ್. ನನಗೆ ತುಂಬ ದಿವಸ ಮದುವೆ ಆಗಿ ಮಕ್ಕಳೇ ಆಗಿರಲಿಲ್ಲ. ನಾನು ಎಲ್ಲ ಡಾಕ್ಟರ್ ಹತ್ರನೂ ಕನ್ಸಲ್ಟ್ ಮಾಡಿ ನೋಡಿದೆ. ಯಾರೂ ನನಗೆ ಯಾವುದೇ ಸಜೆಷನ್ನು ಹೇಳಲೇ ಇಲ್ಲ. ತುಂಬಾ ದುಡ್ಡು ಖರ್ಚು ಮಾಡಿ ನೋಡಿದೆ. ನನಗೆ ಮನೆಯಲ್ಲಿ ತುಂಬಾ ಕಷ್ಟವಾದ ಪರಿಸ್ಥಿತಿ ಬಂತು. ಮನೇಲಿ ಇದರಿಂದಾನೇ ತುಂಬಾ ಹಿಂಸೆ ಆಯಿತು, ಮಕ್ಕಳಿಲ್ಲ ಅಂತ. ಆಗ ನನ್ನ ಫ್ರೆಂಡ್ ಬಂದು ಈ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿದ್ರು, ಈ ಡಾಕ್ಟ್ರ್ ಹತ್ರ ಹೋಗು ಅಂತ. ಸೊ ನಾನಿಲ್ಲಿ ಬಂದು ಇಲ್ಲಿ ಕನ್ಸಲ್ಟ್ ಮಾಡಿದೆ. ಇವರು ಔಷಧಿ ಕೊಟ್ಟರು, ಅದು ತಿಂದೆ. ಅದು ತಿಂದ ತಕ್ಷಣ ನನಗೆ ಮಗುನೂ ಹುಟ್ಟಿತು. ಈಗ ನನ್ನ ಮಗುಗೆ 5 ವರ್ಷ. ಸೊ ನಾನು ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದೀನಿ. ಪಳನಿ ಸರ್ ಹತ್ರ ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಮಗು ಆಗಿದ್ದು.
ಈಗ ನಾವು ತುಂಬಾ ಖುಷಿಯಾಗಿದ್ದೀವಿ. ಮಕ್ಕಳಿರ್ಲಿಲ್ಲ, ಇವ್ರ ಬಗ್ಗೆ ತಿಳ್ಕೊಂಡು ಬಂದ್ವಿ. ಇದಕ್ಕೂ ಮುಂಚೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಹೋಗಿದ್ವಿ, ಎಲ್ಲೂ ವರ್ಕ್ ಆಗ್ಲಿಲ್ಲ. ಇವ್ರನ್ನ ಭೇಟಿ ಆದ್ಮೇಲೆ ಮನ್ಸಿಗೆ ನೆಮ್ಮದಿ ಆಯ್ತು. ಇವಾಗ ನೋಡಿ 3 ವರ್ಷದ ಮಗು ಇದಾನೆ, ಇವಾಗ ನೆಮ್ಮದಿ ಆಗಿದೀವಿ. ನನ್ನ ಹೆಸರು ಮಣಿಮಲೆ. ನನ್ಗೆ ಮದುವೆ ಆಗಿ 5 ವರ್ಷ ಆಯ್ತು. ಲವ್ ಮ್ಯಾರೇಜ್, ಮನೇಲಿ ತುಂಬಾ ಸಮಸ್ಯೆ ಆಯ್ತು. ಅದೆಲ್ಲ ದಾಟಿ ನಾವು ಕಷ್ಟಪಟ್ಟು ಲೈಫ್ನ ರನ್ ಮಾಡ್ತಾ ಇದ್ದೀವಿ. ನನಗೆ ತುಂಬಾ ವರ್ಷದಿಂದ ಮಗುನೇ ಆಗಿರ್ಲಿಲ್ಲ. ನಾನು ತುಂಬಾ ಟ್ರೀಟ್ಮೆಂಟ್ ತಗೊಂಡೆ, ಹಾಸ್ಪಿಟಲ್ಗೆ ಹೋಗಿದ್ದೆ. ಎಷ್ಟೋ ಜನ ಡಾಕ್ಟರ್ ಆಗಲ್ಲ ಅಂತ ಹೇಳಿದ್ರು. ಆಗ ಸಾರ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ವಿ. ನಮ್ಮ ಪ್ರಾಬ್ಲಮ್ ಎಲ್ಲ ಅವ್ರ ಹತ್ರ ನಾವು ಹೇಳಿದ್ವಿ. ಅವರು ಡೈರೆಕ್ಟ್ ಆಗಿ ಬನ್ನಿ ನೋಡೋಣ ಅಂತ ಹೇಳಿದ್ರು. ಮತ್ತೆ ನಮ್ಮ ನಾಡಿ ನೋಡಿ 6 ತಿಂಗಳು ಟೈಮ್ ಕೊಟ್ರು. 3-4 ತಿಂಗಳಲ್ಲೇ ನಾನು ಪ್ರೆಗ್ನೆಂಟ್ ಆದೆ. ನನಗೆ ತುಂಬಾ ಸಂತೋಷವಾಗಿದೆ. ನಿಮಗೂ ಇದೇ ಥರ ಮಕ್ಕಳ ಪ್ರಾಬ್ಲಮ್ ಇದ್ದರೆ ಖಂಡಿತ ಡಾಕ್ಟ್ರ್ ಹತ್ರ ಬಂದು ತೋರಿಸಿ. ಅವರು ನಿಮ್ಮ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತಾರೆ. ನೀವು ಜೀವನದಲ್ಲಿ ಖುಷಿಯಾಗಿರ್ಬೋದು. 4 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ, ಡಾಕ್ಟರ್ ಹತ್ರ ಎಲ್ಲ ಹೋಗಿದ್ವಿ, ಏನೂ ಆಗ್ಲಿಲ್ಲ. ಅದಕ್ಕೆ ಪಳನಿ ಸರ್ ಹತ್ರ ಬಂದ್ವಿ. ಆಮೇಲೆ 1 ತಿಂಗಳಿಗೆ ಕನ್ಸೀವ್ ಆಗೋದ್ರು. ಇವಾಗ ನಾವು ತುಂಬಾ ಖುಷಿಯಾಗಿದ್ದೀವಿ. ಸರ್ ಹತ್ರ ಬಂದು ಔಷಧಿ ತಗೊಂಡ್ವಿ. 6 ತಿಂಗಳು ತಗೊಳಕ್ ಹೇಳಿದ್ರು. ನಾವು 1 ತಿಂಗಳು ತಗೊಂಡಿದ್ದು. ನನ್ನ ಹೆಸರು ಜನನಿ. ನನಗ್ ಮದುವೆ ಆಗಿ 5 ವರ್ಷ ಆಗಿದೆ. ನಾನ್ ಮದ್ವೆ ಆದ್ಮೇಲೆ ಕನ್ಸೀವ್ ಆಗಿದ್ದೆ. ಒಂದ್ ಸಮಸ್ಯೆಯಾಗಿ ಅಬೋರ್ಷನ್ ಆಗೋಯ್ತು. ಆಮೇಲೆ ನಾವ್ ಎಷ್ಟೊಂದ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೀವಿ, ಆದ್ರೆ ಮಗುನೇ ಆಗ್ಲಿಲ್ಲ. 2 ವರ್ಷ ಆಯ್ತು. ಆಮೇಲೆ ಟಿವಿಯಲ್ಲಿ ಪಳನಿ ಸರ್ ಆಡ್ ನೋಡ್ದೆ, ಬಂದು ಕನ್ಸಲ್ಟ್ ಮಾಡಿದ್ವಿ. 6 ತಿಂಗಳಾಗುತ್ತೆ ಅಂತ ಹೇಳಿದ್ರು, ಆದ್ರೆ ನಾನು 2 ತಿಂಗಳಲ್ಲೇ ಕನ್ಸೀವ್ ಆದೆ. ಈಗ ನನ್ ಮಗುಗೆ 1 ವರ್ಷ ಆಗಿದೆ. ಈಗ ನಾವು ತುಂಬಾ ಖುಷಿಯಾಗಿದ್ದೀವಿ. ಈಗ ನನ್ನ ಫ್ಯಾಮಿಲಿ ಚೆನ್ನಾಗಿದೆ, ತುಂಬಾ ಸಂತೋಷ ಆಗ್ತಿದೆ ನನಗೆ. ಇದೇ ತರ ನಿಮ್ಗೇನಾದ್ರು ಪ್ರಾಬ್ಲಮ್ ಇದ್ರೆ ನೀವು ಬಂದು ಪಳನಿ ಸರ್ನ ಭೇಟಿಯಾಗಿ. ಖಂಡಿತವಾಗ್ಲೂ ನಿಮ್ ಫ್ಯಾಮಿಲಿ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಒಳ್ಳೇದಾಗುತ್ತೆ. ನಮಗೆ 2 ವರ್ಷ ಮಕ್ಕಳೇ ಆಗಿರ್ಲಿಲ್ಲ. ಆಮೇಲೆ ಸರ್ನ ಭೇಟಿ ಆಗಕ್ ಬಂದ್ವಿ. 6 ತಿಂಗಳು ಅಂತ ಹೇಳಿದ್ರು. ಆಮೇಲೆ ಮೆಡಿಸಿನ್ ಎಲ್ಲ ಕೊಟ್ರು. 3 ತಿಂಗಳು ಆಗ್ತಿದ್ದ ಹಾಗೆ ಇವರು ಕನ್ಸೀವ್ ಆದ್ರು. 6 ತಿಂಗಳು ಸಮಯ ಹೇಳಿದ್ರು ಸರ್, ಆದ್ರೆ 3 ತಿಂಗಳಿಗೆ ನಂಗೆ ಮಗು ಆಯ್ತು. ನನ್ನ ಹೆಸರು ಸಿಂಧು. ನನಗೆ ಗರ್ಭಕೋಶದಲ್ಲಿ ತೊಂದರೆ ಇದ್ದಿದ್ದಕ್ಕೆ ಡಾಕ್ಟರ್ನ ಬಂದ್ ನೋಡಿದ್ವಿ. ಇಲ್ಲಿ ಬಂದ್ ನೋಡಿದ್ಮೇಲೆ ಪಳನಿ ಡಾಕ್ಟ್ರು ಚೆಕ್ ಮಾಡಿ ಔಷಧಿ ಕೊಟ್ರು. ಅದನ್ನ ತಗೊಂಡಾದ್ಮೇಲೆ ನಮ್ಗೆ ಎಲ್ಲ ಸರಿ ಹೋಯ್ತು, ಮಗುನೂ ಆಯ್ತು. ಡಾಕ್ಟರ್ ಪಳನಿ ಸರ್ ನೋಡಿದ್ಮೇಲೆ ಅವರು ನಮ್ಗೆ ಕೊಟ್ಟ ಟ್ರೀಟ್ಮೆಂಟಿಂದ ಈಗ ನಮಗೆ 1 ವರ್ಷದ ಹೆಣ್ಣು ಮಗು ಇದೆ. ನಮ್ಗೆ ಮದುವೆ ಆಗಿ 4 ವರ್ಷ ಆದ್ರೂ ಮಕ್ಳಿರ್ಲಿಲ್ಲ. ಎಲ್ಲಾ ಇಂಗ್ಲಿಷ್ ಮೆಡಿಸಿನ್ಸ್ನು ತಗೊಂಡಿದ್ದೆ, ಡಾಕ್ಟರ್ ಹತ್ರನೂ ತೋರ್ಸಿದ್ದೆ, ಏನೂ ಆಗ್ಲಿಲ್ಲ. ಆಮೇಲೆ ಇಲ್ಲಿಗ್ ಬಂದ್ವಿ. ಡಾಕ್ಟ್ರು 3 ತಿಂಗಳು ಔಷಧಿ ತಗೊಳ್ಳಿ ಅಂತ ಹೇಳಿದ್ರು, ಆದ್ರೆ 2.5 ತಿಂಗಳಿಗೆ ಆಗೋಯ್ತು, ಕ್ಲಿಕ್ ಆಯ್ತು. ಈಗ ತುಂಬಾ ಖುಷಿಯಾಗಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಮಾರಿಮುತ್ತು. ನನಗೆ 7 ವರ್ಷದಿಂದ ಮಕ್ಕಳಿರಲಿಲ್ಲ. ನಾನು ತುಂಬಾ ಹಾಸ್ಪಿಟ್ಲನ್ನು ನೋಡಿದ್ದೀನಿ, ತುಂಬಾ ಡಾಕ್ಟರ್ ಹತ್ರ ಹೋಗಿ ನೋಡಿದ್ದೀನಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ, ಏನೂ ಯೂಸ್ ಇಲ್ಲ. ಅದಾದಮೇಲೆ ನಾನು ಪಳನಿ ಸರ್ ವಿಡಿಯೋ ನೋಡಿ ಅವರನ್ನು ನೋಡಿದೆ. ಡಾಕ್ಟ್ರು ನನಗೆ 6 ತಿಂಗಳು ಟೈಮ್ ಕೊಟ್ಟರು. 6 ತಿಂಗಳಲ್ಲಿ 2 ತಿಂಗಳಲ್ಲೇ ನಮಗೆ ಮಗು ಆಯಿತು. ನನಗೆ ಸುಂದರವಾಗಿರೋ ಹೆಣ್ಮಗಳು ಹುಟ್ಟಿದ್ದಾಳೆ. ನಾವು ತುಂಬ ಸಂತೋಷವಾಗಿದ್ದೀವಿ. ನಾನು ಬ್ಯಾಂಗ್ಳೂರಲ್ಲಿ 5 ಹಾಸ್ಪಿಟ್ಲಿಗೆ ಹೋಗಿದ್ದೆ. 2 ಹಾಸ್ಪಿಟ್ಲಲ್ಲಿ ಏನು ವರ್ಕ್ ಆಗ್ಲಿಲ್ಲ. ಇಲ್ಲಿಗೆ ನಾವು ಟಿವಿಲಿ ನೋಡ್ಕೊಂಡು ಬಂದಿದ್ದು. ಆಮೇಲೆ ನಮಗೆ ಸಕ್ಸಸ್ ಆಯಿತು. 3 ತಿಂಗಳಿಗೆ ಸಕ್ಸಸ್ ಆಯಿತು. ಈಗ ನಮಗೆ ಒಂದೊಳ್ಳೆ ಗಂಡು ಮಗು ಆಗಿದೆ. 17 ವರ್ಷ ನಮಗೆ ಮಕ್ಕಳೇ ಆಗಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಆಗಿದ್ದು. ನೀವು ಇಲ್ಲಿಗೆ ಬನ್ನಿ. ನನ್ನ ಹೆಸರು ಜಯಕುಮಾರ್. ನಂಗೆ 9 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ. ನಾನು ನೋಡ್ದಿರೋ ಡಾಕ್ಟ್ರೇ ಇಲ್ಲ. ಎಲ್ಲ ಡಾಕ್ಟ್ರು ಸಾಧ್ಯನೇ ಇಲ್ಲ, ಆಗೋದಿಲ್ಲ ಅಂತ ಅಂತಿದ್ರು. ಕೊನೆಯದಾಗಿ ನಾನು ಪಳನಿ ಸರ್ನ ಭೇಟಿ ಆದೆ. ಅವ್ರು ಹೇಳಿದ್ ಒಂದೇ ಮಾತು, ನಾನು ಸರಿ ಮಾಡ್ತೀನಿ ಅಂತ. ನಾನು ಅವ್ರು ಕೊಟ್ಟಿರೋ ಎಲ್ಲ ಟ್ರೀಟ್ಮೆಂಟು ತಗೊಂಡೆ. ನನಗೆ 5 ತಿಂಗಳೇ ತುಂಬಾ ಒಳ್ಳೇದಾಯ್ತು. ಆಮೇಲೆ ನೆಂಟಿ ಪ್ರೆಗ್ನೆಂಟ್ ಆದ್ಲು. ನಂಗೆ ಎಷ್ಟೇ ದುಡ್ಡಿದ್ರು ನಮಗೆ ಮಕ್ಕಳಾಗಿಲ್ಲ ಅಂತ ತುಂಬಾ ಜನ ಮಾತಾಡ್ಕೊಂತಿದ್ರು. ಆಮೇಲೆ ಸರ್ ಹತ್ರ ಬಂದು ಮಾತಾಡಿದ್ವಿ. ಆಮೇಲೆ ಅವರು ಒಳ್ಳೆ ಟ್ರೀಟ್ಮೆಂಟೇ ಕೊಟ್ರು ನಮಗೆ, ನಾವು ತಗೊಂಡ್ವಿ. ಅದಾದ್ಮೇಲೆ ನಮ್ಗೆ ತುಂಬಾ ಸಂತೋಷ ಆಯ್ತು. ಈಗ ನಮ್ ಮಗು ಆಗಿದೆ, ಹೆಣ್ಮಗು. ಇದಕ್ಕೆಲ್ಲ ಸರ್ ಟ್ರೀಟ್ಮೆಂಟ್ ಕಾರಣ. 7 ವರ್ಷ ನಮ್ ಮಗುನೇ ಇರ್ಲಿಲ್ಲ ಸಾ. ಔಷಧಿ ತಗೊಂಡ್ವಿ. 2.5 ತಿಂಗಳಿಗೆ ಇವರು ಕನ್ಸೀವ್ ಆಗ್ಬಿಟ್ರು ಸಾ. ನಮ್ಮ ಮಗಿನ ಜೊತೆಗೆ ನಾವು ತುಂಬಾ ಖುಷಿಯಾಗಿದ್ದೀವಿ ಸಾ. ನನ್ನ ಹೆಸರು ಭವಾನಿ. ನನಗ್ ಮದ್ವೆ ಆಗಿ 10 ವರ್ಷ ಆಯ್ತು. ಮಗು ಇರ್ಲಿಲ್ಲ. ನಾನ್ ಹೋಗದೆ ಇರೋ ಆಸ್ಪತ್ರೆ ಇರ್ಲಿಲ್ಲ. ಲಕ್ಷಾಂತರ ಖರ್ಚು ಮಾಡಿದ್ವಿ. ನಾನು ಯಾವ ಫಂಕ್ಷನ್ ಹೋದ್ರೂ ನನಗ್ ಮಗು ಇಲ್ಲ ಅಂತ ಅವಮಾನ ಮಾಡ್ಕೊಂಡೇ ಬರ್ತಿದ್ದೆ. ನಾನು ಎಲ್ಲಿ ಹೋದ್ರೂ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ನಿನಗ್ ಗರ್ಭದಲ್ಲಿ ಗಡ್ಡೆ ಕಟ್ಟಿದೆ ಅಂತ ಹೇಳಿ ನಮ್ಗೆ ತುಂಬಾನೇ ನೋವು ಕೊಡ್ತಾ ಇದ್ರು. ಆಮೇಲೆ ಪಳನಿ ಸರ್ನ ಟಿವಿಯಲ್ಲಿ ನೋಡಿದ್ವಿ. ಇಲ್ಲಿಗೆ ಬಂದ್ಮೇಲೆ 5-6 ತಿಂಗಳಲ್ಲೇ ನೀವು ಕನ್ಸೀವ್ ಆಗ್ತೀರಾ ಅಂತ ಹೇಳಿದ್ರು. ಅವ್ರು ಹೇಳಿದ ಹಾಗೇನೆ ಎಲ್ಲಾನು ನಡೀತು. ಈಗ ಒಂದ್ ಮಗು ಹುಟ್ಟಿ ನಾವೆಲ್ಲ ತುಂಬಾ ಸಂತೋಷವಾಗಿದ್ದೀವಿ. ಈಗ ನಮ್ಮ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದೀವಿ. 5 ವರ್ಷದಿಂದ ಮಕ್ಕಳೇ ಇಲ್ಲ. ಎಲ್ಲಾ ಡಾಕ್ಟರ್ ಹತ್ರನೂ ಹೋಗಿದ್ವಿ. 3 ತಿಂಗಳು ಟೈಮ್ ಕೊಟ್ಟಿದ್ರು. ತಗೊಂಡು 2 ತಿಂಗಳಿಗೆ ಗರ್ಭ ನಿಂತು. ತುಂಬಾ ಖುಷಿಯಾಗಿದ್ದೀವಿ. ಮದುವೆ ಆಗಿ ಸ್ವಲ್ಪ ವರ್ಷ ನಮಗ್ ಮಕ್ಕಳೇ ಇರ್ಲಿಲ್ಲ. ಎಷ್ಟೋ ಡಾಕ್ಟರ್ಗಳ ಹತ್ರ ಹೋದ್ವಿ, ಆದ್ರೂ ನಮಗ್ ಮಕ್ಕಳೇ ಆಗ್ಲಿಲ್ಲ. ಆದ್ರೆ ನಾವ್ ಆಮೇಲೆ ಡಾಕ್ಟರ್ ಪಳನಿ ಅವ್ರನ್ನ ಭೇಟಿ ಮಾಡಿದ್ವಿ. ಡಾಕ್ಟರ್ ನಮ್ಗೆ 6 ತಿಂಗಳು ಔಷಧಿ ತಗೊಳಕ್ ಹೇಳಿದ್ರು. ಆದ್ರೆ ನಾವು 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡ್ವಿ. ತಕ್ಷಣನೇ ಕನ್ಸೀವ್ ಆಯ್ತು. ಮತ್ತೆ ಈಗ ನಮ್ಗೆ ಒಂದು ಗಂಡ್ ಮಗುನು ಹುಟ್ಟಿದೆ.
4 ವರ್ಷ ನಮಗ್ ಮಕ್ಕಳೇ ಆಗಿರ್ಲಿಲ್ಲ. ನಾವು ಅಲ್ಲಿ ಇಲ್ಲಿ ಹೋದ್ವಿ. ಸರ್ ಅವ್ರ ಜಾಗ ಗೊತ್ತಾಗ ನಾವ್ ಇಲ್ಲಿಗೆ ಬಂದ್ವಿ. 6 ತಿಂಗಳಲ್ಲಿ ನಿಮಗೆ ಖಂಡಿತ ಮಗು ಆಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಇವ್ರು ಕೊಟ್ಟಿದ್ ಟ್ರೀಟ್ಮೆಂಟ್ ತಗೊಂಡು 3 ತಿಂಗಳಲ್ಲಿ ನಾವು ಸಕ್ಸಸ್ ಆದ್ವಿ. ನಮಗೆ ಹೆಣ್ಮಗು ಆಗಿದೆ, ಚೆನ್ನಾಗಿದೀವಿ. ನಮಗೆ 3 ವರ್ಷದಿಂದ ಮಗು ಆಗಿರ್ಲಿಲ್ಲ. ಪೇಪರ್ನಲ್ಲಿ ಪಳನಿ ಸರ್ದು ಜಾಹೀರಾತ್ ನೋಡಿದ್ವಿ. ಆಮೇಲೆ 6 ತಿಂಗಳಲ್ಲಿ ಮಗು ಆಗತ್ತೆ ಅಂತ ಅವರೇ ಹೇಳಿದ್ರು. ಆದ್ರೆ 2 ತಿಂಗಳಲ್ಲಿ ಆಗೋಯ್ತು. 3 ತಿಂಗಳು ಅಂತ ಹೇಳಿದ್ರು, 2 ತಿಂಗಳಿಗೆ ಆಗೋಯ್ತು. 3 ತಿಂಗಳು ಕೊಟ್ಟಿದ್ರು, ಆದ್ರೆ ಅದ್ರೊಳಗೆ ಆಗೋಯ್ತು. ಅಷ್ಟ್ರೊಳಗೆ ಕನ್ಸೀವ್ ಆಗ್ಬಿಟ್ಟೆ. ಆಮೇಲೆ ಸರ್ ಏನ್ ಹೇಳಿದ್ರು ಅಂದ್ರೆ ಫಸ್ಟ್ ಮಗು ಆಗತ್ತೆ, 2ನೇದು ತಾನಾಗೆ ಆಗತ್ತೆ ಅಂತ ಹೇಳಿದ್ರು. ಅದು ಹಂಗೆ ಸಕ್ಸಸ್ ಆಯ್ತು. ಸರ್ ಹೇಳ್ದಂಗೆ ಮೊದಲು ಹೆಣ್ಮಗು ಆಗತ್ತೆ ಅಂತ ಹೇಳಿದ್ರು, ಹಂಗೆ ಆಯ್ತು. ಆಮೇಲೆ ಸರ್ 2ನೇದು ಗಂಡ್ಮಗು ಆಗತ್ತೆ ಅಂತ ಹೇಳಿದ್ರು, ಅದು ಹಾಗೆ ಆಯ್ತು. ಗಂಡ್ಮಗುನೇ ಆಯ್ತು. ನೋಡಿ, ನಾನ್ ನಂಬಿ ಬಂದೆ. ನನಗೆ 30 ದಿನದಲ್ಲಿ ರಿಸಲ್ಟ್ ಸಿಕ್ತು. ಇವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿ ಅದನ್ನ ಹಾಗೆ ಮಾಡ್ದೆ. ಈಗ ನೋಡಿ, ಒಬ್ಬ ಗಂಡ್ಮಗು ಹುಟ್ಟಿದಾನೆ, ನಿಮ್ ಮುಂದೆನೆ ಇದಾನೆ. ಡಾಕ್ಟರ್ನ ಮೀಟ್ ಮಾಡಿದ್ವಿ. ಇವ್ರು ಹೇಳಿದ್ರು ನಿಮ್ಗೆ 6 ತಿಂಗಳು ಟೈಮ್ ಕೊಡ್ತೀವಿ, ಮೆಡಿಸಿನ್ ತಗೊಳ್ಳಿ ಅಂದ್ರು. ಆದ್ರೆ ನಾವು 1.5 ತಿಂಗಳೇ ಮೆಡಿಸಿನ್ ತಗೊಂಡಿದ್ದು. ತಕ್ಷಣ ನಮ್ಗೆ ಮಗು ನಿಂತು. ನಾವ್ ಎಷ್ಟೋ ಖರ್ಚು ಮಾಡಿದ್ವಿ, ಆದ್ರೆ ಎಲ್ಲೂ ನಮ್ಗೆ ಮಗು ಆಗ್ಲೇ ಇಲ್ಲ. ಸರ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ 3 ತಿಂಗಳಿಗೆ ಆಗೋಯ್ತು. ಡಾಕ್ಟರ್ ಖಂಡಿತವಾಗ್ಲೇನೆ ಆಲೋಚನೆ ಮಾಡಬೇಕು. ಆ ಬೀಜನ ಆಪರೇಷನ್ ಮಾಡಿ ಎಲ್ಲಿ ಮೇಲ್ಭಾಗದಲ್ಲಿ ಬಂದಿದೆಯೋ ಅಲ್ಲೆಲ್ಲ ಅದನ್ನ ಆಪರೇಷನ್ ಮಾಡಿ ಕರೆಕ್ಟ್ ಆಗಿ ಚೀಲದಲ್ಲಿ ಕೂಡಿಸ್ತಾರೆ. ಮೇಜರ್ ಆಗಿ ಆಪರೇಷನ್ ಅದು. ಕೆಲವ್ರಿಗೆ ಕ್ಲಿಕ್ ಆಗಿ ಅದು ಚೆನ್ನಾಗ್ ಆಗ್ಬಿಡುತ್ತೆ. ಕೆಲವ್ರಿಗೆ ಆಪರೇಷನ್ ಫೇಲ್ಯೂರ್ ಆದ್ರೆ ಅವ್ರಿಗೂ 0 ಕೌಂಟು. 2ನೇದು ಬಾಲಲ್ಲಿ ಹೊಡ್ತಾ ಬೀಳುತ್ತೆ ಅಂತ ಹೇಳಿದ್ನಲ್ಲ, ಆ ಬಾಲಿಂದ ಹೊಡ್ತಾ ಬಿದ್ರೆ ಆ ಜಾಗದಲ್ಲಿ ಊತ ಬಂದ್ಬಿಡುತ್ತೆ, ಡ್ಯಾಮೇಜ್ ಆಗ್ಬಿಡುತ್ತೆ. ಒಂದ್ ಬೀಜ ದೊಡ್ಡದಾಗಿರುತ್ತೆ, ಒಂದ್ ಬೀಜ ಚಿಕ್ಕದಾಗಿರುತ್ತೆ. ಅದಕ್ಕೆ ಬೀಜ ಮಾರ್ಗ ಅಂತಾರೆ. ಈ ಮಾರ್ಗದಲ್ಲೇ ತುಂಬಾ ಮಾರ್ಗಗಳಿದ್ದಾವೆ. ವಾಯು ಮಾರ್ಗ, ಸಂತತಿ ಮಾರ್ಗ, ಅಂಡ ಮಾರ್ಗ, ಓರಂಡ ಮಾರ್ಗ, ಒಂದೇ ರೀತಿ ಮಾರ್ಗ. ಗಂಡಸರಿಗೆ ಈ ರೀತಿ ಚೀಲಗಳು ಬಗೆಬಗೆಯಾಗಿರುತ್ತೆ. ಕೆಲವ್ರಿಗೆ ಚಿಕ್ಕದಾಗಿರುತ್ತೆ, ಕೆಲವ್ರಿಗೆ ದೊಡ್ಡದಾಗಿರುತ್ತೆ, ಕೆಲವ್ರಿಗೆ ತುಂಬಾ ದೊಡ್ಡದಾಗಿರುತ್ತೆ, ಕೆಲವ್ರಿಗೆ ನೀರು ತುಂಬಿರುತ್ತೆ, ಕೆಲವ್ರು ಚಡ್ಡಿಗಳೇ ಹಾಕಕ್ಕಾಗಲ್ಲ. ಈ ತರ ಇರೋ ಜನಗಳಿಗೆಲ್ಲ ಅಂತವ್ರಿಗೆ ಜೀವಾಣುಗಳು ಇದೆಯಾ ಅಂತ ನೋಡಿದ್ರೆ ಅಂತವ್ರಿಗೂ 0 ನಿಲ್ ಕೌಂಟು. ಕೆಲವ್ರಿಗೆ ಮಾತ್ರ ನಾ ಹೇಳ್ತಿರೋದು. ಕೆಲವ್ರಿಗೆ ಏಟ್ ಬಿದ್ದಿರೋರ್ಗು ಮಕ್ಕಳಾಗತ್ತೆ, ಅವ್ರಿಗೆ ಡ್ಯಾಮೇಜ್ ಆಗಿರಲ್ಲ. ಏಟ್ ಬಿದ್ದಿದ್ರು ಅವ್ರಿಗೆ ಅಂತ ಡ್ಯಾಮೇಜ್ ಆಗಿರಲ್ಲ. ಮುಂದಿನ ಬಂದು ನೋಡೋದಂದ್ರೆ ಈ ದೊಡ್ಡಮ್ಮ ಅಂತಾರೆ. ನೀವ್ ಕೇಳಿದ್ದೀರಾ? ಕೇಳಿದೀನಿ. ದೊಡ್ಡಮ್ಮ ಚಿಕ್ಕ ವಯಸ್ಸಲ್ಲಿ ನೋಡೋದಾದ್ರೆ, ಮದುವೆ ಆಗೋದಕ್ಕಿಂತ ಮುಂಚೆ ಮಕ್ಕಳಾಗಿಲ್ಲ ಅಂದ್ರೆ ಅಮ್ಮ ಆಗಿದ್ಯಾ ಅಂತ ಕೇಳಿದ್ರೆ ಅದೇನಂದ್ರೆ ಮುಖದಲ್ಲೋ ಕೈಯಲ್ಲೋ ಅಮ್ಮ ಆಗಿದ್ರೆ ಆ ಜಾಗದಲ್ಲಿ ಆ ಗುರುತು ಗೊತ್ತಾಗತ್ತೆ. ಖಂಡಿತ ನನಗೂ ಇದೆ. ಆ ಗುರುತನ್ನ ನೋಡಿದ್ರೆ ದೊಡ್ಡ ಹಳ್ಳವಾಗಿರುತ್ತೆ. ಆ ಗುರುತನ್ನ ದೊಡ್ಡಮ್ಮ ಅಂತಾರೆ. ಅದು ಕೆಲವ್ರಿಗೆ ಬಂದ್ಬಿಡ್ತು ಅಂದ್ರೆ ಅವ್ರಿಗೆ ಜೀವಾಣುಗಳು ಅಮ್ಮ ಬರೋಕ್ಕಿಂತ ಮುಂಚೆ ಇದ್ದಿರುತ್ತೆ. ಆ ಅಮ್ಮ ಬಂತು ಅಂದ್ರೆ ಆ ಜೀವಾಣುಗಳು 0 ಆಗ್ಬಿಡುತ್ತೆ. ಆ ಅಮ್ಮ ವೈರಸ್ ಏನ್ ಮಾಡುತ್ತೆ ಅಂದ್ರೆ ಆ ಜೀವಾಣುಗಳನ್ನ ಸಾಯಿಸ್ಬಿಡುತ್ತೆ. ಆದ್ರಿಂದ ಅಮ್ಮ ಬಂದ್ರೆ ಹಿಂಗಾಗತ್ತೆ ಅಂತಾರೆ, ದೊಡ್ಡಮ್ಮ ಬಂದಾಗ ಅಂತಾರೆ. ಆ ತರ ಇದ್ರೂ ಅವ್ರಿಗೆ 0 ಕೌಂಟ್, ಅವ್ರಿಗೂ ನಿಲ್ ಕೌಂಟ್ ಅಂತಾನೆ ಬರುತ್ತೆ. ಅಲ್ಲಿ ಏಟ್ ಬಿದ್ರೂ 0 ಕೌಂಟ್. ಹುಟ್ಟುವಾಗ್ಲೇನೆ ಒಂದ್ ಬೀಜ ಇರೋದು, ಇನ್ನೊಂದು ಇಲ್ದೇ ಇರೋದು, ಆಪರೇಷನ್ ಮಾಡಿ ಇನ್ಫೆಕ್ಷನ್ ಆದ್ರೆ 0 ಕೌಂಟ್. ದೊಡ್ಡಮ್ಮ ಬಂದ್ರು 0 ಕೌಂಟ್. ಈ 0 ಕೌಂಟ್ ಬಂದವ್ರಿಗೆ ಟ್ರೀಟ್ಮೆಂಟ್ ಇದೆಯಾ ಇಲ್ಲ ಅಂತ ನೋಡೋದಾದ್ರೆ ಯಾವುದೇ ದೊಡ್ಡ ಆಸ್ಪತ್ರೆಗೆ ಹೋದ್ರೂ ಸರಿಯಾದ ಚಿಕಿತ್ಸೆ ಇಲ್ಲ ಇದಕ್ಕೆ. ಆದ್ರೆ ನೈಸರ್ಗಿಕವಾಗಿ ಟ್ರೈ ಮಾಡಿದ್ರೆ ಅವ್ರಿಗೆ ಸಕ್ಸಸ್. ನೈಸರ್ಗಿಕವಾಗಿ ನಿಮಗೆ ನನಗೆ ಸಮಸ್ಯೆ ಇದೆ, ನನಗೆ ಮಕ್ಕಳೇ ಇಲ್ಲ, ಡಾಕ್ಟ್ರು ನನ್ನ ಕೈ ಬಿಟ್ಬಿಟ್ರು ಹಂಗಂತ ನೀವಿದ್ರೆ ಅದಕ್ಕೆ ಚಿಕಿತ್ಸೆ ಇದೆ. ಚಿಕಿತ್ಸೆ ಇದ್ದು ನೈಸರ್ಗಿಕವಾಗಿ ಪದ್ಯವಾಗಿ ನಾವು ಕೊಡುವಂತ ಬೇರುಗಳು, ಬೀಜಗಳು, ಈ ಮೂಲಿಕೆಗಳಲ್ಲೇ ತುಂಬಾ ಬೀಜಗಳನ್ನ ಕೇಳಿರ್ತೀರಾ ನೀವು. ಬಗೆ ಬಗೆಯಾದ ಬೀಜಗಳಿದ್ದಾವೆ. ಬೀಜಗಳನ್ನೆಲ್ಲ ನೋಡಿದ್ರೆ ಜೀವಾಣುಗಳು ಇಲ್ದೆ ಅವ್ರಿಗೆ ಆ ಬೀಜಗಳಿಗೆ ಸಂಬಂಧಪಟ್ಟ ಪೌಡರ್ಗಳು ನಾವು ಕೊಟ್ಟು ಆ ಜೀವಾಣುಗಳನ್ನ ಬರ್ ಮಾಡ್ತೀವಿ. ಮೊದಲು ನೋಡ್ತೀವಿ ಏನ್ ಕಂಡೀಷನ್ ಅಂತ ನೋಡ್ತೀವಿ. ಸಕ್ಸಸ್ ಆಗತ್ತೆ ಅಂದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಸಕ್ಸಸ್ ಆಗಲ್ಲ ಅಂತಿದ್ರೆ ನಾವು ಬೇಡ ಅನ್ಬಿಡ್ತೀವಿ. ಅದು ನಿಲ್ ಕೌಂಟು ಆ ಪ್ರಾಬ್ಲಮ್ ಇರೋರ್ಗೆ. 0 ಕೌಂಟೇ. ತುಂಬಾ ಜನ ಜೀವಾಣುಗಳೇ ಇಲ್ಲ ಅಂತ ನಮ್ಮ ಹತ್ರ ಬರ್ತಾರೆ. ಅಂತವ್ರಿಗೂ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಈ ಜೀವಾಣುಗಳು ನಿಲ್ ಕೌಂಟ್ ಅಂತ ಬಂದ್ರೆ ಹೆದರ್ಬೇಡಿ. ಅಯ್ಯೋ ಡಾಕ್ಟರ್ ನಮ್ಗೆ ಹಿಂಗೆ ಹೇಳ್ಬಿಟ್ರಲ್ಲ, ನಮಗೆ ಮಕ್ಕಳೇ ಆಗಲ್ಲ ಅನ್ನೋ ಚಿಂತೆಯಲ್ಲಿ ಇದ್ರೆ ನೀವು, ನಾವು ನಮ್ಮ ಅರುಣಾಚಲ ಹರ್ಬಲ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾವು ಕೊಡುವ ನೈಸರ್ಗಿಕ ಗಿಡಮೂಲಿಕೆ ಔಷಧಿಗಳಿಂದ ಜೀವಾಣುಗಳು ಬರುತ್ತೆ. ಜೀವಾಣುಗಳನ್ನ ಉತ್ಪತ್ತಿ ಮಾಡಬಹುದು. ಕಂಡೀಷನ್ ನೋಡನೆ ನಾವು ಮೊದಲು ಹೇಳೋದು. ಆಗತ್ತಾ ಆಗಲ್ವಾ ಅಂತ ನೋಡ್ತೀವಿ. ಆದ್ರೆ ಮಾತ್ರ ಹೇಳೋದು. ಆಗಲ್ಲ ಅಂದ್ರೆ ನಾವೇ ಹೇಳ್ಬಿಡ್ತೀವಿ. ಮೊದಲು ನೋಡೋಣ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಡಾಕ್ಟರ್ ಎಲ್ಲ ಹೇಳಿದ್ರು ಅಂತ ಬಿಟ್ಬಿಡ್ಬೇಡಿ. ಒಂದ್ಸಲಿ ಟ್ರೈ ಮಾಡಿ. ಪ್ರಯತ್ನನೇ ಗೆಲುವು. ಎಷ್ಟು ನೀವು ಪ್ರಯತ್ನ ಮಾಡ್ತೀರೋ ಆ ಗೆಲುವು ನಿಮ್ದು ಆಗೇ ಆಗಿರುತ್ತೆ. ಅದರಿಂದ ನೀವು ಪ್ರಯತ್ನ ಮಾಡ್ತಾ ಇರಿ. ಈ ನಿಲ್ ಕೌಂಟ್ ಜೀವಾಣುಗಳು ಅಂತ ಬಂದ್ರೆ, ದುಃಖದಲ್ಲಿ ನೀವಿದ್ರೆ ಒಂದು ಸಲ ನಮ್ಮ ಬಗ್ಗೆ ಯೋಚನೆ ಮಾಡಿ. ನಾವು ಆಗತ್ತೆ ಆಗಲ್ಲ ಅಂತ ಹೇಳ್ತೀವಿ, ಆಗತ್ತೆ ಅಂದ್ರೆ ಸಕ್ಸಸ್ ಮಾಡಿ ತೋರಿಸ್ತೀವಿ. ಆ ತರ ವೈದ್ಯ ದಾರಿಗಳು ನಮ್ಮ ಪರಂಪರೆಯಾಗಿ 3 ತಲೆಮಾರಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ನಿಮಗೆ ಸಕ್ಸಸ್ ಮಾಡಿ ತೋರಿಸ್ತೀವಿ. ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲ್,
ನಂಬರ್ 12, ಸೆಕೆಂಡ್ ಕ್ರಾಸ್, ಫಸ್ಟ್ ಫ್ಲೋರ್, ಆಫೀಸ್ ನಂಬರ್ 6, ಅಪೋಸಿಟ್ ಗುಬ್ಬಿ ವೀರಣ್ಣ ಥಿಯೇಟರ್, ಗಾಂಧಿನಗರ, ನಿಯರ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ಬೆಂಗಳೂರು 560009. ಮೊಬೈಲ್ ಸಂಖ್ಯೆ 9760056006 7026000076.